Hello everyone, welcome to NETWIG and welcome to Biology KCT Crash Course. ಇಲ್ಲಿ ನಾನು ಮಾಡ್ತಿರುವಂಥ ಚಾಪ್ಟರ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಸೆಕೆಂಡ್ PUCಯ ಲಾಸ್ಟ್ ಯೂನಿಟ್ನ ಥರ್ಡ್ ಚಾಪ್ಟರ್. ಇಲ್ಲಿ ನಾನು ಮೊದಲ 10 ಕ್ವಶನ್ಸ್ಗಳು ಮ್ಯಾಚ್ ದಿ ಫಾಲೋವಿಂಗ್ ಡಯಾಗ್ರಾಮೆಟಿಕ್ ಕ್ವಶನ್ಸ್ಗಳನ್ನು ಹಾಕಿದ್ದೇನೆ. ಯಾಕೆಂತ ಹೇಳಿದ್ರೆ ನೀಟ್ ಅಥವಾ KCTಯಲ್ಲಿ ನಿಮಗೆ ಜಾಸ್ತಿಯಾಗಿ ಬರೋದೇ ಮ್ಯಾಚ್ ದಿ ಫಾಲೋವಿಂಗ್. ಸೊ ಎಲ್ಲ ಕಾನ್ಸೆಪ್ಟ್ಸ್ಗಳಿಂದ ಕ್ವಶನ್ಸ್ಗಳನ್ನು ಹೆಕ್ಕಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಲೆಟ್ ಅಸ್ ಸಿ ಆಲ್ ದ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಕೂಡ ಇದೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮ್ಯಾಚ್ ದಿ ಲಿಸ್ಟ್ ಆಫ್ ಐಟಮ್ಸ್ ಇನ್ ಕಾಲಮ್ 1 ಆ್ಯಂಡ್ ಕಾಲಮ್ 2 ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಮ್ಯಾಚ್. ನೋಡಿ, ಒಂದು ಕಾಲಮಲ್ಲಿ ಎಲ್ಲ ಸೈಂಟಿಸ್ಟ್ಗಳ ಹೆಸರು ಹಾಗೂ ಎರಡಲ್ಲಿ ಕಾಲಮ್ 2ನಲ್ಲಿ ನಿಮಗೆ ಅವರ ಸಿಗ್ನಿಫಿಕೆನ್ಸ್ ಅಥವಾ ರೋಲ್ ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಎಡ್ವರ್ಡ್ ವಿಲ್ಸನ್ ಇವನೇನು ಮಾಡ್ತಾನೆ, ಈ ಬಯೋಡೈವರ್ಸಿಟಿ ಅಂತ ಹೇಳುವಂಥ ಹೆಸರನ್ನು ಪಾಪ್ಯುಲರೈಸ್ ಮಾಡ್ತಾನೆ. ಸೊ ಹಾಗೆ ನೋಡೋದಾದರೆ ಎಡ್ವರ್ಡ್ ವಿಲ್ಸನ್ ಪಾಪ್ಯುಲರೈಸ್ಡ್ ದ ಟರ್ಮ್ ಬಯೋಡೈವರ್ಸಿಟಿ. ರಾಬರ್ಟ್ ಮೇ ಇವನೇನು ಹೇಳ್ತಾನೆ, ಟೋಟಲ್ ಆಗಿ ಎಂಟೈರ್ ಅರ್ಥಲ್ಲಿ 7 ಮಿಲಿಯನ್ ಸ್ಪೀಶೀಸ್ ಇದೆ ಅಂತ ಹೇಳ್ತಾನೆ. ಓಕೆ, ಪೌಲ್ ಎನ್ರಿಲ್ಚ್ ಅಂತ ಹೇಳುವವನು ರಿವರ್ಟ್ ಪಾಪರ್ ಹೈಪೋಥೆಸಿಸ್ ಅಂತ ಹೇಳಿ ಒಂದು ಥಿಯರಿಯನ್ನು ಪ್ರಪೋಸ್ ಮಾಡ್ತಾನೆ. ಅವನೇನು ಹೇಳ್ತಾನೆ, ಒಂದು ಏರೋಪ್ಲೇನ್ ಅಂತ ಹೇಳುವಂಥದ್ದು ಇಕೋಸಿಸ್ಟಮ್ ಥರ. ಆ ಏರೋಪ್ಲೇನ್ನಲ್ಲಿ ಇರುವಂತಹ ಸಣ್ಣ ಸಣ್ಣ ಸ್ಕ್ರೂಸ್, ರಿವೇಟ್ಸ್ ಅಂತ ಕರಿತೀವಿ ನೋಡಿ. ಸೊ ಅದರಿಂದಲೇ ಒಂದು ಏರೋಪ್ಲೇನ್ ನಿಂತಿದೆ. ಈಗ ಫಾರ್ ಎಕ್ಸಾಂಪಲ್ ಆ ರಿವೇಟ್ಸ್ಗಳನ್ನು ಅವನೇನು ಹೇಳ್ತಾನೆ, ಇಕೋಸಿಸ್ಟಮ್ನಲ್ಲಿ ಆ ರಿವೇಟ್ಸ್ಗಳು ಸ್ಪೀಷೀಸು. ಈಗ ನಾನು ಒಂದು ಏರೋಪ್ಲೇನಿಂದ ಒಂದೊಂದೇ ರಿವೇಟ್ಸನ್ನು ಕಿತ್ತರೆ ಏರೋಪ್ಲೇನ್ ಸ್ಲೋಲಿ ಕೊಲ್ಯಾಪ್ಸ್ ಆಗ್ತದೆ. ಅದೇ ಥರ ಒಂದು ಇಕೋಸಿಸ್ಟಮ್ನಲ್ಲಿ ನಾನು ಒಂದೊಂದೇ ಸ್ಪೀಷೀಸ್ಗಳನ್ನು ಎಕ್ಸ್ಟಿಂಕ್ಟ್ ಮಾಡ್ತಾ ಬಂದುಬಿಟ್ರೆ ಇಕೋಸಿಸ್ಟಮ್ ಸ್ಲೋ ಆಗಿ ಕೊಲ್ಯಾಪ್ಸ್ ಆಗ್ತದೆ. ಈಗ ಕೆಲವು ರಿವೇಟ್ಸ್ಗಳು ವಿಂಗ್ಸ್ನಲ್ಲಿ ಇರ್ತದೆ ಏರೋಪ್ಲೇನ್ದು. ಆ ವಿಂಗಲ್ಲಿರುವಂತಹ ರಿವೇಟ್ಸ್ಗಳನ್ನ ನಾನು ಕಿತ್ಬಿಟ್ರೆ ಆಟೋಮೆಟಿಕ್ಕಾಗಿ ಏರೋಪ್ಲೇನು ಇಮಿಡಿಯೇಟಾಗಿ ಕೊಲ್ಯಾಪ್ಸ್ ಆಗ್ತದೆ. ಅದೇ ಥರ ಇಕೋಸಿಸ್ಟಮ್ನಲ್ಲಿ ಕೆಲವು ಇಂಪಾರ್ಟೆಂಟ್ ಸ್ಪೀಷೀಸ್ ಇರುತ್ತೆ, ಅದಕ್ಕೆ ನಾವು ಕೀ ಸ್ಟೋನ್ ಸ್ಪೀಷೀಸ್ ಅಂತ ಕರಿತೀವಿ. ಅದನ್ನು ನಾವು ಎಕ್ಸ್ಟಿಂಕ್ಟ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಇಕೋಸಿಸ್ಟಮ್ ಇಮಿಡಿಯೇಟಾಗಿ ಕೊಲ್ಯಾಪ್ಸ್ ಆಗ್ತದೆ. ಅಂದರೆ ವಿಂಗ್ಸ್ನಲ್ಲಿರುವಂಥ ರಿವೇಟ್ಸು, ಅದೇ ರೀತಿಯಲ್ಲಿ ಇಕೋಸಿಸ್ಟಮ್ನಲ್ಲಿರುವಂಥ ಕೀಸ್ಟೋನ್ ಸ್ಪೀಷೀಸ್ ಬಹಳ ಇಂಪಾರ್ಟೆಂಟ್. ಅದೆರಡೂ ಇಲ್ಲ ಅಂತ ಹೇಳಿದ್ರೆ ಏರೋಪ್ಲೇನ್ ಕುಸಿತಗೊಳ್ಳುತ್ತದೆ, ಜೊತೆಗೆ ಈ ಕಡೆ ನೋಡಿದ್ರೆ ಇಕೋಸಿಸ್ಟಮ್ ಡಿಸ್ಟ್ರಾಯ್ ಆಗ್ತದೆ. ಓಕೆ, ಅದನ್ನು ಹೇಳಿದ್ದು ಪೌಲ್ ಎನ್ರಿಲ್ಚ್. ಅಲೆಕ್ಸಾಂಡರ್ ವಾನ್ ಹಂಬೋಲ್ಡ್ ಇವನೇನು ಹೇಳ್ತಾನೆ, ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ ಅಂತ ಹೇಳ್ತಾನೆ. ಒಂದು ಸ್ಪೀಷೀಸ್ ಡೈವರ್ಸಿಟಿ ಹೆಚ್ಚಾಗ್ತಾ ಹೋಗ್ತದೆ ಯಾವಾಗ ಅಂತ ಹೇಳಿದ್ರೆ ನೀವು ಒಂದು ಜಿಯೋಗ್ರಫಿಕಲ್ ಏರಿಯಾವನ್ನು ಹೆಚ್ಚು ಮಾಡಿದಾಗ. ಇಷ್ಟೇ, ಅದಕ್ಕೊಂದು ಈಕ್ವೇಷನ್ ಕೂಡ ಇದೆ, ನಿಮ್ಗೆ ಗೊತ್ತಿದೆ, ಅದನ್ನು ನಾವು ನಂತರ ಮಾತಾಡೋಣ. ನೆಕ್ಸ್ಟ್ ಮ್ಯಾಚ್. ಓಕೆ, ಇದಕ್ಕೆ ಆನ್ಸರ್ ಏನಿದೆ, ಆಪ್ಷನ್ ಎ. ಓಕೆ, ಮರ್ತೋಗ್ಬಿಟ್ಟೆ. ಮ್ಯಾಚ್ ದ ಲಿಸ್ಟ್ ಆಫ್ ಐಟಮ್ಸ್ ಇನ್ ಕಾಲಮ್ 1 ಆ್ಯಂಡ್ ಕಾಲಮ್ 2. ಓಕೆ, ಸೇಮ್ ಇದೆ. ಈಗ ನೋಡಿ, ರೈಸ್ ಆ್ಯಂಡ್ ಮ್ಯಾಂಗೋ ವೆರೈಟೀಸು, ಆಂಫಿಬಿಯನ್ಸ್ ಆಫ್ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಘಾಟ್ಸು, ಮ್ಯಾಂಗ್ರೋವ್ಸ್ ಮತ್ತು ರೈನ್ ಫಾರೆಸ್ಟ್. ಈಸಿ ಇದೆ. ಈ ಚಾಪ್ಟರ್ ಸ್ಟಾರ್ಟ್ ಆಗೋದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಇಕೋಸಿಸ್ಟಮ್. ಅದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಬಯೋಡೈವರ್ಸಿಟಿಯ ಡಿಫ್ರೆಂಟ್ ಟೈಪ್ಸು. ಫಸ್ಟ್ ಯಾವುದು ಬರುತ್ತೆ ನಿಮಗೆ, ಜೆನೆಟಿಕ್ ಡೈವರ್ಸಿಟಿ ಬರುತ್ತೆ. ನಂತರ ಬರುವಂಥದ್ದು ಯಾವುದು, ಸ್ಪೀಷೀಸ್ ಡೈವರ್ಸಿಟಿ. ನಂತರ ಬರುವಂಥದ್ದು ಇಕೋಸಿಸ್ಟಮು, ಇಕೊಲಾಜಿಕಲ್ ಡೈವರ್ಸಿಟಿ. ಜೆನೆಟಿಕ್ ಡೈವರ್ಸಿಟಿಯಲ್ಲಿ ನೀವು 3 ವಿಷಯಗಳನ್ನ ನೆನ್ಪಿಟ್ಕೋಬೇಕು. ಒಂದು, ರೈಸು ಎಷ್ಟು ವೆರೈಟಿ ಇದೆ, 50,000 ವೆರೈಟೀಸ್ ಇದೆ ಎಲ್ಲಿ, ಇಂಡಿಯಾದಲ್ಲಿ. ಆಮೇಲೆ ಇನ್ನೊಂದು ಮ್ಯಾಂಗೋ, 1000 ವೆರೈಟೀಸ್ ಇದೆ ಇಂಡಿಯಾದಲ್ಲಿ. ಇನ್ನೊಂದು ರೆಸರ್ಪೈನ್ ಅಂತ ಹೇಳುವಂಥ ಕೆಮಿಕಲನ್ನು ಸೆಕ್ರೇಟ್ ಮಾಡುವಂಥ ಪ್ಲ್ಯಾಂಟ್ ಯಾವುದು, ರವಲ್ಫಿಯಾ ಒಮಿಟೋರಿಯಾ. ಈ 3ಅನ್ನು ನೆನ್ಪಿಟ್ಕೊಳ್ಳಿ, ಅದು ಜೆನೆಟಿಕ್ ಡೈವರ್ಸಿಟಿಗೆ ಆಗ್ತದೆ. ನಂತರ ಬರೋದು ಸ್ಪೀಷೀಸ್ ಡೈವರ್ಸಿಟಿ. ಅದರಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಏನು, ಆಂಫಿಬಿಯನ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಈಸ್ ಹೈಯರ್ ದೆನ್ ದಿ ಆಂಫಿಬಿಯನ್ಸ್ ಲಿವಿಂಗ್ ಇನ್ ದಿ ಈಸ್ಟರ್ನ್ ಘಾಟ್ಸ್, ದಟ್ ಈಸ್ ಹಿಮಾಲಯನ್ ರೀಜನ್ ಅಲ್ವಾ. ಅದು ಸ್ಪೀಷೀಸ್ ಡೈವರ್ಸಿಟಿ, ಅಂದರೆ ವೇರಿ ಆಗ್ತದೆ ಸ್ಪೀಷೀಸ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದಾಗ ಅಂತ ಹೇಳ್ತಾರೆ. ಮತ್ತು ಮೂರನೇದಾಗಿ ಈಗ ಇಕೋಸಿಸ್ಟಮ್ ಬಗ್ಗೆ ಮಾತಾಡಿದ್ರೆ ಇಕೊಲಾಜಿಕಲ್ ಡೈವರ್ಸಿಟಿ, ಡಿಫ್ರೆಂಟ್ ಇಕೋಸಿಸ್ಟಮ್ಸ್. ಇಲ್ಲೇನಿದೆ, ಮ್ಯಾಂಗ್ರೋವ್ಸ್ ಇದೆ, ರೈನ್ ಫಾರೆಸ್ಟ್ ಇದೆ, ಡೆಸರ್ಟ್ಗಳಾಗಿರ್ಬೋದು, ಟ್ರಾಪಿಕಲ್ ರೈನ್ ಫಾರೆಸ್ಟ್, ಇದೆಲ್ಲ ಇಕೋಸಿಸ್ಟಮ್. ಓಕೆ, ಹಾಗೆ ನೋಡೋದಾದರೆ ಇಲ್ಲಿ ನೋಡಿ, ರೈಸ್ ಆ್ಯಂಡ್ ಮ್ಯಾಂಗೋ ವೆರೈಟೀಸ್ ಯಾವುದು ಹೋಗಬೇಕು, ಜೆನೆಟಿಕ್ ಡೈವರ್ಸಿಟಿ. ಆಂಫಿಬಿಯನ್ಸ್ ಆಫ್ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್ ಆದರೆ ಸ್ಪೀಷೀಸು, ಮ್ಯಾಂಗ್ರೋವ್ಸ್, ರೈನ್ ಫಾರೆಸ್ಟ್ ಆದರೆ ಅದು ಇಕೊಲಾಜಿಕಲ್. ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ಪುನಃ ಒಂದು ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿಬಿಟ್ರೆ ನಿಮಗೆ ಈ ಕ್ವಶನ್ ಬಂದೇ ಬರುತ್ತೆ, ನೋಡಿರ್ತೀರಿ ಅಲ್ವಾ. ಈ ವರ್ಷವೂ ಬರ್ಬೋದು. ಸೊ ದಯವಿಟ್ಟು ಇದನ್ನು ನೋಡಿ. ಇಲ್ಲಿ 2 ವಿಷಯ ನೆನ್ಪಿಟ್ಕೋಬೇಕು. ಈಗ ಸಮಿಟ್ಗಳನ್ನು ಮತ್ತು ಪ್ರೋಟೋಕಾಲ್ಗಳನ್ನು ಯಾಕೆ ಮಾಡಿದ್ದಾರೆ, ಯಾವ ವರ್ಷ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಈ 3 ವಿಷಯಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅರ್ತ್ ಸಮಿಟ್ ಅಂತಿದೆ. ಅರ್ತ್ ಸಮಿಟ್ ಅಂತ ಹೇಳಿದ್ರೆ ಒಂದು ಬಯೋಡೈವರ್ಸಿಟಿಯನ್ನು ಕನ್ಸರ್ವೇಷನ್ ಮಾಡೋದು ಹಾಗೂ ಸಸ್ಟೈನೇಬಲ್ ಯುಟಿಲೈಸೇಷನ್ ಆಫ್ ಇಟ್ಸ್ ಬೆನಿಫಿಟ್ಸ್. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಅರ್ತ್ ಸಮಿಟ್ ಅಂತ ಹೇಳುವಂಥದ್ದನ್ನು ಎಲ್ಲಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಬ್ರೆಜಿಲಲ್ಲಿ, ರಿಯೋ ಡಿ ಜೆನೆರೋ ಅಂತ ಹೇಳುವಂಥದ್ದು ಜಾಗದಲ್ಲಿ 1992. ಇದನ್ನು ಬರೆದಿಟ್ಕೊಳ್ಳಿ. ಈಗ ವರ್ಲ್ಡ್ ಸಮಿಟ್ 10 ವರ್ಷಗಳ ನಂತರ 2002ರಲ್ಲಿ ಏನು ಮಾಡ್ತಾರೆ, ವರ್ಲ್ಡ್ ಸಮಿಟ್ ಅಂತ ಹೇಳಿ ಸೌತ್ ಆಫ್ರಿಕಾದ ಜೋಹಾನಸ್ಬರ್ಗ್ನಲ್ಲಿ ಮಾಡ್ತಾರೆ. ಅದರ ಪ್ರಕಾರ ಈಗ ವರ್ಲ್ಡ್ ಸಮಿಟ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಂದು ಸಸ್ಟೈನೇಬಲ್ ಎನ್ವೈರ್ನ್ಮೆಂಟನ್ನು ಬಿಲ್ಡ್ ಮಾಡಬೇಕು ಅಂತ ಹೇಳಿ ಹೇಳ್ತದೆ. ದಟ್ ಈಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಕರೆಕ್ಟ್.
ಕ್ಯೋಟೋ ಪ್ರೋಟೋಕಾಲ್ ಅಂತ ಹೇಳುವಂಥದ್ದು ನಿಮ್ಮದು ಗ್ರೀನ್ ಹೌಸ್ ಗ್ಯಾಸು ಗ್ಲೋಬಲ್ ವಾರ್ಮಿಂಗ್ ಚಾಪ್ಟರ್ನಲ್ಲಿ ಬರುವಂಥದ್ದು, ಚಾಪ್ಟರ್ ಅಲ್ಲ ಕಾನ್ಸೆಪ್ಟ್ನಲ್ಲಿ ಬರುವಂಥದ್ದು ಆ್ಯಕ್ಚುಲಿ. ಸೊ ಅಲ್ಲಿ ಏನು ಹೇಳ್ತಾ ಇದೆ, ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಎನ್ವೈರನ್ಮೆಂಟಲ್ ಇಶ್ಯೂಸ್ ಇದೆ ಅಲ್ವಾ, ಆ ಚಾಪ್ಟರಿಂದ ತೆಗೆದಿರುವಂಥ ಒಂದು ಕಾನ್ಸೆಪ್ಟ್ ಅದು, ಅದ್ರ ಒಟ್ಟಿಗೆ ಸೇರಿಸ್ಬಿಡ್ತಾರೆ. ಈ ಚಾಪ್ಟರ್ನಲ್ಲಿ ಬಯೋಡೈವರ್ಸಿಟಿ ಮತ್ತು ಎನ್ವೈರನ್ಮೆಂಟಲ್ ಇಶ್ಯೂಸ್ ಏನಿದೆ ಅದನ್ನು ಕಂಬೈನ್ ಮಾಡಿ ಕೊಡೋದು ನೋಡ್ಕೋಬೇಕು. ಮಾಂಟ್ರಿಯಲ್ ಪ್ರೋಟೋಕಾಲ್ ಇದು ಕೂಡ ಮುಂದಿನ ಚಾಪ್ಟರ್ದು ಅಲ್ವಾ, ಎನ್ವೈರನ್ಮೆಂಟಲ್ ಇಶ್ಯೂಸ್ದು ಯಾವುದಿದೆ, ಕಂಟ್ರೋಲ್ ಆಫ್ ಓಝೋನ್ ಡಿಪ್ಲೇಟಿಂಗ್ ಸಬ್ಸ್ಟೆನ್ಸಸ್. ಮಾಂಟ್ರಿಯಲ್ ಪ್ರೋಟೋಕಾಲನ್ನು ಕೆನಡಾದಲ್ಲಿ 1987ನೇ ಇಸ್ವಿಯಲ್ಲಿ ಮಾಡ್ತಾರೆ, ಗೊತ್ತಾಯ್ತಾ. ಅಂದರೆ ಈ ಓಝೋನ್ ಡಿಪ್ಲೇಟಿಂಗ್ ಸಬ್ಸ್ಟೆನ್ಸ್ ಏನಿದೆ ಅದನ್ನು ಕಂಟ್ರೋಲ್ ಮಾಡಬೇಕು. ಯಾವುದು ಓಝೋನ್ ಡಿಪ್ಲೇಟಿಂಗ್ ಸಬ್ಸ್ಟೆನ್ಸಸ್ಸು, CFC ಕ್ಲೋರೋಫ್ಲೋರೋ ಕಾರ್ಬನ್. ಹಾಗೆ ನೋಡೋದಾದರೆ ಈ ಕ್ವಶನ್ಗೆ ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಈಗ 4th ಕ್ವಶನ್ ನೋಡಿ, ಅದೇ ಥರವಾದಂಥ ಕ್ವಶನ್, ಬಟ್ ಯಾವ ವರ್ಷ ಎಲ್ಲಿ ನಡೀತು. ಅರ್ತ್ ಸಮಿಟ್ 1992 ರಿಯೋ ಡಿ ಜೆನೆರೋ, ದಟ್ ಈಸ್ ಬ್ರೆಜಿಲ್. ವರ್ಲ್ಡ್ ಸಮಿಟ್ ನೋಡೋದಾದರೆ ಎಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, 2002 ಸೌತ್ ಆಫ್ರಿಕಾ ಜೋಹಾನಸ್ಬರ್ಗ್. ಓಕೆ, ಅರ್ತ್ ಸಮಿಟ್, ವರ್ಲ್ಡ್ ಸಮಿಟ್, ಕ್ಯಾಪಿಟಲ್ ಲೆಟರ್ EW. ಸೊ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಫಸ್ಟ್ ಬರಬೇಕು, 1992. ವರ್ಲ್ಡ್ ಸಮಿಟ್ ತಗೊಂಡ್ರೆ 10 ವರ್ಷ ನಂತರ ಬರಬೇಕು W ಅಲ್ವಾ, ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ. ನಿಮಗೆ ಕನ್ಫ್ಯೂಷನ್ ಆಗಲ್ಲ, ಮ್ಯಾಚ್ ದಿ ಫಾಲೋಯಿಂಗ್ ಈಸಿ ಆಗಿಬಿಡ್ತದೆ. 1992 ಅರ್ತ್ ಸಮಿಟ್, 2002 ವರ್ಲ್ಡ್ ಸಮಿಟ್, ಈ ಥರ ನೆನ್ಪಿಟ್ಕೊಳ್ಳಿ. ಓಕೆ, ಮತ್ತು ಕ್ಯೋಟೋ ಪ್ರೋಟೋಕಾಲ್ ಇದೆ, ಅದು ಯಾವಾಗ ಆಗಿರೋದು, ಜಪಾನ್ನಲ್ಲಿ 1997. ಮಾಂಟ್ರಿಯಲ್ ಪ್ರೋಟೋಕಾಲು ಕೆನಡಾದಲ್ಲಿ 1987. ಹಂಗೆ ನೋಡಿದ್ರೆ ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ಇದು ಎಕ್ಸ್ಟಿಂಕ್ಟ್ ಸ್ಪೀಷೀಸ್. ಸೊ ನಮಗೆ ಎಕ್ಸ್ಟಿಂಕ್ಟ್ ಸ್ಪೀಷೀಸ್ಗಳು ಗೊತ್ತಿರ್ತದೆ, ಕ್ವಗ, ಥೈಲಸೀನು, ಮತ್ತು ಈ ಬಾಳಿ, ಕ್ಯಾಸ್ಪಿಯನ್ನು ಅಂತ ಹೇಳುವಂಥ ಕೆಲವು, ಆಮೇಲೆ ಪ್ಯಾಸೆಂಜರ್ಸ್ ಪಿಜನ್ ಬರುತ್ತೆ, ಸ್ಟೆಲ್ಲರ್ ಸೀಕೋ ಬರುತ್ತೆ ಅಲ್ವಾ. ಸೊ ಡೂಡೋ ಬರ್ಡು ಇದೆಲ್ಲ ಎಕ್ಸ್ಟಿಂಕ್ಟ್ ಸ್ಪೀಷೀಸು. ಆದರೆ ಓವರ್ ಎಕ್ಸ್ಪ್ಲಾಯ್ಟೇಷನಿಂದ ಎಕ್ಸ್ಟಿಂಕ್ಟ್ ಆದಂತಹ 2 ಸ್ಪೀಷೀಸ್ಗಳ ಹೆಸರು ಬರೀರಿ ಅಂತ ಹೇಳಿದ್ರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇದು ಬಯೋಡೈವರ್ಸಿಟಿ ಲಾಸಿಂದ ತೆಗೆದಿರುವಂಥ ಒಂದು ಕ್ವಶನ್ನು. ಯಾವುದು, ಪ್ಯಾಸೆಂಜರ್ಸ್ ಪಿಜನ್ ಬರುತ್ತೆ, ಸ್ಟೆಲ್ಲರ್ ಸೀಕೋ ಬರುತ್ತೆ. ಓವರ್ ಎಕ್ಸ್ಪ್ಲಾಯ್ಟೇಷನ್ ಅಂದರೆ ಮನುಷ್ಯನಿಂದ ಆದಂಥದ್ದು, ಎಕ್ಸ್ಟಿಂಕ್ಟ್ ಆದಂಥ 2 ಸ್ಪೀಷೀಸ್ ನೆನ್ಪಿಟ್ಕೊಳ್ಳಿ. ಕಾಮನ್ ಆಗಿ ಕೊಟ್ಟಿರುವಂಥದ್ದು NCERT ಟೆಕ್ಸ್ಟ್ ಬುಕ್ಕಲ್ಲಿ ಡೋಡೋ ಬರ್ಡ್ ಇದೆ ನೋಡಿ. ಸೊ ಡೋಡೋ ಅಂತ ಹೇಳಿದ್ರೆ ಅದು ಮಾರಿಷಿಯಸ್ನಲ್ಲಿ ಇದ್ದಂಥ ಒಂದು ಬರ್ಡ್, ಅದು ಎಕ್ಸ್ಟಿಂಕ್ಟ್ ಆಗಿಬಿಟ್ಟಿದೆ. ಸ್ಟೆಲ್ಲರ್ ಸೀಕೋ ಇದೆ ನೋಡಿ, ಅದು ರಷ್ಯಾದು, ಅದು ಕೂಡ ಎಕ್ಸ್ಟಿಂಕ್ಟು. ಕ್ವೆಗ್ಗ ಅಂತಿದೆ ನೋಡಿ, ಅದು ಎಲ್ಲಿದು ಅಂತ ಹೇಳಿದ್ರೆ ಆಫ್ರಿಕಾದು. ಮತ್ತು ಥೈಲಸೀನ್ ಅಂತ ಹೇಳುವಂಥದ್ದು ಆಸ್ಟ್ರೇಲಿಯಾದು. ಹಾಗೆ ನೋಡಿದ್ರೆ ಆಪ್ಷನ್ನೇ ಕರೆಕ್ಟ್ ಇದೆ. ಸ್ವಲ್ಪ ನೆನ್ಪಿಟ್ಕೋಬೇಕಾಗ್ತದೆ ನೀವು. ಇದೆಲ್ಲ ಈ 4 ಏನಿದೆ ಅದು ಎಕ್ಸ್ಟಿಂಕ್ಟ್ ಸ್ಪೀಷೀಸ್. ಇದ್ರ ಜೊತೆಗೆ ಆ್ಯಕ್ಚುಲಿ ಟೈಗರ್ ಸ್ಪೀಷೀಸ್ ಕೂಡ ಬರುತ್ತೆ, ಕ್ಯಾಸ್ಪಿಯನ್ ಬರುತ್ತೆ, ಬಾಲಿ, ಇದೆಲ್ಲ ನೆನ್ಪಿಟ್ಕೋಬೇಕು. ಕ್ವಶನ್ ಹಾಕಿದ್ದೀನಿ, ನಂತರ ಬರುತ್ತೆ. 6ನೇ ಕ್ವಶನ್ ನೋಡೋದಾದರೆ, ಮ್ಯಾಚ್ ದಿ ಲಿಸ್ಟ್ ಆಫ್ ಐಟಮ್ಸ್ ಇನ್ ಕಾಲಮ್ 1 ಆ್ಯಂಡ್ ಕಾಲಮ್ 2 ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಮ್ಯಾಚ್. ನೋಡಿ, ಪ್ಯಾಸೆಂಜರ್ಸ್ ಪಿಜಿನ್ ಅಂತಿದೆ. ಸೊ ಯಾವುದು ಬರಬೇಕು, ಓವರ್ ಎಕ್ಸ್ಪ್ಲಾಯ್ಟೇಷನ್ ಬರಬೇಕು. ಸರಿ, ಅಬ್ಸರ್ವ್ ಮಾಡಿದರೆ ಕ್ಲಾರಿಯಸ್ ಗ್ಯಾರಿಪೈನಸ್ ಅಂತ ಹೇಳುವಂಥ ಒಂದು ಫಿಶ್, ಅದು ಆಫ್ರಿಕಾದಿಂದ ಬಂದಂಥ ಫಿಶ್ಶು, ಅದು ಏಲಿಯನ್ ಸ್ಪೀಷೀಸ್. ಅದು ನಮ್ಮ ದೇಶದಲ್ಲಿರುವಂಥ ಕೆಲವು ಇಂಡಿಜಿನಿಯಸ್ ಫಿಶಸ್ದು ಎಕ್ಸ್ಟಿಂಕ್ಷನ್ಗೆ ಕಾರಣ ಆಗ್ತದೆ. ಇಟ್ಸ್ ನಾಟ್ ಗುಡ್ ಫಿಶ್, ಅರ್ಥ ಆಯಿತಾ. ಏಲಿಯನ್ ಫಿಶ್ ಅಂತ ಹೇಳ್ತೀವಿ, ಎಕ್ಸೋಟಿಕ್ ಫಿಶಸ್ ಅಂತ ಹೇಳ್ತೀವಿ, ಅಥವಾ ಏಲಿಯನ್ ಸ್ಪೀಷೀಸು ಅಥವಾ ಎಕ್ಸೋಟಿಕ್ ಸ್ಪೀಷೀಸ್. ಆಫ್ರಿಕನ್ ಕ್ಯಾಟ್ ಫಿಶ್ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಕೇಳ್ಬೋದು. ಮತ್ತು ಕ್ಯಾಸ್ಪಿಯನ್ ಅಂತಿದ್ರೆ ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ಟಿಂಕ್ಟ್ ಟೈಗರ್ ಅದು. ಸೊ ಹಾಗೆ ನೋಡಿದ್ರೆ 3rd ಒನ್ನು ಮಸ್ಟ್ ಬಿ ಡಿ. ಓಕೆ, ಸೊ ಆಪ್ಷನ್ ಸಿ ಅಥವಾ ಎಲ್ಲ ಇದೆ ನೋಡಿ, ACD. ನೈಲ್ ಪರ್ಚ್ ಅಂತ ಹೇಳುವಂಥ ಫಿಶ್ಶು ನಿಮಗೆ ಗೊತ್ತಿರ್ಬೋದು. ಈ ಲೇಕ್ ವಿಕ್ಟೋರಿಯಾದಲ್ಲಿ ಏನು ಮಾಡ್ತಾರೆ, ನೈಲ್ ಪರ್ಚನ್ನು ಬಿಟ್ಬಿಡ್ತಾರೆ. ಅಲ್ಲಿರುವಂತಹ ಸಿಕ್ಲಿಡ್ ಫಿಶಸ್ಗಳು ಎಕ್ಸ್ಟಿಂಕ್ಟ್ ಆಗಿಬಿಡ್ತದೆ, ಬಿಕಾಸ್ ಇಟ್ ಈಸ್ ಎಕ್ಸೋಟಿಕ್ ಸ್ಪೀಷೀಸ್, ಏಲಿಯನ್ ಸ್ಪೀಷೀಸ್. ಅದೇನು ಮಾಡುತ್ತೆ, ಈ ಸಿಕ್ಲಿಡ್ ಫಿಶಸ್ಗಳನ್ನೆಲ್ಲ ತಿಂದು ಹಾಕಿಬಿಡ್ತದೆ. ಅಷ್ಟೇ ನೆನ್ಪಿಟ್ಕೊಳ್ಳಿ. ನೈಲ್ ಪರ್ಚ್ ಅಂತ ಹೇಳಿದ್ರೆ ಅದು ಸಿಕ್ಲಿಡ್ ಫಿಶಸ್, ಅದು ಎಕ್ಸ್ಟಿಂಕ್ಟಿಗೆ ಕಾರಣ ಆಗ್ತದೆ, ಅಂದರೆ ಮ್ಯಾಚ್ ಆಗ್ತಾ ಇದೆ. ಹಾಗೆ ನೋಡೋದಾದರೆ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಇದನ್ನು ಅಬ್ಸರ್ವ್ ಮಾಡಿ, ಇದ್ಯಾವುದೇ ಹೇಳ್ಬೋದಾ, ಈ ಡಿಫ್ರೆಂಟ್ ಸ್ಪೀಷೀಸ್ ಡೈವರ್ಸಿಟಿ ನಿಮ್ಮ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟ್ರಲ್ಲಿ ಈ ಪೈ ಚಾರ್ಟ್ ಕೊಟ್ಬಿಟ್ಟಿದ್ದಾರೆ ನೋಡಿ, 3. ಒಂದು ಇನ್ವರ್ಟಿಬ್ರೇಟ್ ಕೊಟ್ಟಿದ್ದಾರೆ, ಒಂದು ಪ್ಲ್ಯಾಂಟ್ ಕೊಟ್ಬಿಟ್ಟಿದ್ದಾರೆ, ಜೊತೆಗೆ ಈಗ ಇದನ್ನು ನೋಡೋದಾದರೆ ಈ ಟೋಟಲ್ ಆ್ಯನಿಮಲ್ ಗ್ರೂಪು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಹಾಕ್ಬಿಟ್ಟಿದ್ದೀನಿ, ನೀವು ಮರ್ತು ಹೋಗ್ತೀರಾ ಅಂತ ಹೇಳಿ. ಗಿವನ್ ಬಿಲೋ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ಎಕ್ಸ್ಟೆಂಟ್ ಆಫ್ ಗ್ಲೋಬಲ್ ಡೈವರ್ಸಿಟಿ ಆಫ್ ಇನ್ವರ್ಟಿಬ್ರೇಟ್ಸ್. ವಾಟ್ ಗ್ರೂಪ್ಸ್ ದ 4 ಪೋರ್ಷನ್ಸ್ A to D ರೆಪ್ರೆಸೆಂಟ್ ರೆಸ್ಪೆಕ್ಟಿವ್ಲಿ. ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ಹತ್ರ 100% ಆ್ಯನಿಮಲ್ಸ್ ಇದೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪ್ಲಾಂಟ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ದಿ ಆ್ಯನಿಮಲ್ಸ್. ಈಗ ಆ್ಯನಿಮಲ್ಸ್ ಇದೆ, ಅದರಲ್ಲಿ 70% ಆಕ್ಯುಪೈ ಮಾಡುವಂಥ ಸ್ಪೀಷೀಸ್ ಯಾವುದು, ಇನ್ಸೆಕ್ಟ್ಸು. ಬರೆದಿಟ್ಕೊಳ್ಳಿ. ಅಂದರೆ ಪ್ರತಿ 10 ಆ್ಯನಿಮಲ್ಗಳನ್ನು ತಗೊಂಡ್ರೆ 7 ಆ್ಯನಿಮಲ್ಗಳು ಇನ್ಸೆಕ್ಟ್ ಆಗಿರುತ್ತೆ, ಅಷ್ಟಿದೆ. ಸೊ ಹಾಗೆ ನೋಡಿದ್ರೆ A ಮಸ್ಟ್ ಬಿ ಇನ್ಸೆಕ್ಟ್, ಹುಡ್ಕೊಂಬಿಡಿ. C ಮತ್ತು Dನ ಎಲಿಮಿನೇಟ್ ಮಾಡ್ಕೊಂಬಿಡಿ. ಸೊ AB. ಈಗ ಸೆಕೆಂಡ್ ಲಾರ್ಜೆಸ್ಟು ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಿ ಕಳೆದ ವರ್ಷ ಆ್ಯನಿಮಲ್ ಕಿಂಗ್ಡಮ್ ಚಾಪ್ಟ್ರಲ್ಲಿ, ಮೊಲಸ್ಕಾ, ರೈಟ್. ಇಟ್ ಕಂಟೇನ್ಸ್ ಲಾರ್ಜರ್ ನಂಬರ್ ಆಫ್ ಆ್ಯನಿಮಲ್ಸ್. ಸೆಕೆಂಡ್ ಲಾರ್ಜೆಸ್ಟ್ ಮೊಲಸ್ಕಾ ಬಂದುಬಿಡ್ತು. C ತಗೊಂಡ್ರೆ ಕ್ರಸ್ಟೇಷನ್ಸ್ ಅಂದರೆ ಹೇಳ್ಬೋದಾ, ಇದು ಪ್ರಾನ್ ಮತ್ತು ಕ್ರ್ಯಾಬ್ಸ್ ಬರುತ್ತೆ ನೋಡಿ, ಅದೆಲ್ಲ ಕ್ರಸ್ಟೇಷನ್ಸ್, ಅದು ಕೂಡ ಆರ್ಥ್ರೋಪೋಡನೇ.
ಕೊನೆಗೆ ಬರೋದು ನಾವು ಮ್ಯಾಮಲ್ಸು, ಈ ರೆಪ್ಟೈಲ್ಸು, ಬರ್ಡ್ಸು ಎಲ್ಲ ಸೇರಿದ್ರೆ ಡಿ ಆಗ್ತದೆ. ಆಪ್ಷನ್ನೇ ಕರೆಕ್ಟ್ ಆದಂಥ ಉತ್ತರ. ಇದು ಸ್ವಲ್ಪ ನೋಡಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಓಕೆ, ಗಿವನ್ ಬಿಲೋ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ದ ಎಕ್ಸ್ಟೆಂಟ್ ಗ್ಲೋಬಲ್ ಡೈವರ್ಸಿಟಿ ಆಫ್ ವರ್ಟಿಬ್ರೇಟ್ಸ್. ಈಗ ಇನ್ವರ್ಟಿಬ್ರೇಟ್ಸ್ ಆಯಿತು, ಈಗ ವರ್ಟಿಬ್ರೇಟ್ಸ್ ಬಂದುಬಿಟ್ಟಿದ್ವಿ. ವಾಟ್ ಗ್ರೂಪ್ಸ್ ದ 4 ಪೋರ್ಷನ್ಸ್ A to D ರೆಪ್ರೆಸೆಂಟ್ ರೆಸ್ಪೆಕ್ಟಿವ್ಲಿ? ಕರೆಕ್ಟಾಗಿ ನೋಡ್ಬೇಕು ನೀವೀಗ. ABCD ಮತ್ತು E ಇದೆ. ಓಕೆ, E ಕೊಡಲಿಲ್ಲ ಇಲ್ಲಿ, ಇದು ಬೇಡ. E ಯಾವುದು ಅಂತ ಹೇಳಿದ್ರೆ 100% ಫಿಶಸ್ಸೇ ಆಗಿರಬೇಕು ಅಲ್ವಾ. ಈಗ ವರ್ಟಿಬ್ರೇಟ್ ತೊಗೊಂಡ್ರೆ ಯಾವುದು 50% ಆಕ್ಯುಪೈ ಮಾಡ್ತಿದೆ? ಯಾವುದು ಲಾರ್ಜೆಸ್ಟು? ಫಿಶಸ್ಸು, ವೆರಿ ಇಂಪಾರ್ಟೆಂಟು. ಉಳಿದ 4 ಯಾವುದು? ಅದರಲ್ಲಿ ಬರುವಂಥದ್ದು ಒಂದು ಮ್ಯಾಮಲ್ಸ್ ಬರುತ್ತೆ, ರೆಪ್ಟೈಲ್ಸ್ ಬರುತ್ತೆ, ಅದಾದಮೇಲೆ ಯಾವುದಿದೆ ಏವ್ಸ್ ಬರುತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡೋಣ. ಮ್ಯಾಮಲ್ಸ್ ಎ ಬರಬೇಕು, ಸೆಕೆಂಡ್ ಆದರೆ ಬರ್ಡ್ಸ್ ಬರಬೇಕು, ನಂತರ ಬರೋದು ರೆಪ್ಟೈಲ್ಸು, ನಂತರ ಬರೋದು ಆ್ಯಂಫಿಬಿಯನ್ಸು. ನೀವು NCERT ಟೆಕ್ಸ್ಟ್ ಬುಕ್ ನೋಡಿ ಗೊತ್ತಾಗ್ಬಿಡ್ತದೆ. ABCD ಅಲ್ಲಿ ಫಿಶಸ್ ಬರೋಲ್ಲ, ಫಿಶಸ್ಗೆ ಕೊಟ್ಟಿಲ್ಲ, ಫಿಶಸ್ ಅದಿಲ್ಲ ಅಲ್ಲಿ ಗ್ರಾಫಲ್ಲಿ. ಸೊ ಹಾಗೆ ನೋಡಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ, ನೆನ್ಪಿಟ್ಕೊಳ್ಳಿ. ಓಕೆ, ವರ್ಟಿಬ್ರೇಟ್ಸ್ನಲ್ಲಿ ಇರೋದೇ 5 ಅಲ್ವಾ? ಯಾವುದೆಲ್ಲ ಬರುತ್ತಪ್ಪ? ಒಂದು ಫಿಶಸ್ ಬರುತ್ತೆ. ಓಕೆ, ಅದು ಬಿಟ್ಟರೆ ಉಳಿದಿರೋದು ನಮ್ಮ 4 ಆ್ಯಂಫಿಬಿಯನ್ಸು, ರೆಪ್ಟೈಲ್ಸು, ಬರ್ಡ್ಸು ಅಂದರೆ ಏವ್ಸು, ಕೊನೆಗೆ ಬರೋದು ಮ್ಯಾಮಲ್ಸು. ಸೊ ಫಿಶಸ್ ಬಿಟ್ಟು 4 ಅಷ್ಟೇ, ಈಸಿ ಇದೆ. ವಿಚ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ದ ವರ್ಲ್ಡ್ ಈಸ್ ಮೋರ್ ದೆನ್ ದ ಕಂಬೈನ್ಡ್ ಟೋಟಲ್ ಆಫ್ ದ ಸ್ಪೀಷೀಸ್ ಆಫ್ ಫಿಶಸ್, ಆ್ಯಂಫಿಬಿಯನ್ಸ್, ರೆಪ್ಟೈಲ್ಸ್ ಆ್ಯಂಡ್ ಮ್ಯಾಮಲ್ಸ್? ಸೊ ಈಗ ನೀವು ಫಿಶ್ ತಗೊಳ್ಳಿ ಅಥವಾ ಎಲ್ಲ ವರ್ಟಿಬ್ರೇಟ್ಗಳನ್ನ ತಗೊಳ್ಳಿ, ಇದರಷ್ಟೇ ಈಕ್ವಲ್ ಆಗಿರುವಂತಹ ಒಂದು ಸ್ಪೀಷೀಸ್ ಇದೆ, ಅದು ವರ್ಟಿಬ್ರೇಟ್ಸ್ ಅಲ್ಲ, ಆ್ಯನಿಮಲ್ ಗ್ರೂಪ್ಗೆ ಸೇರಲ್ಲ, ದಟ್ ಈಸ್ ಫಂಗೈ. ನೆನ್ಪಿಟ್ಕೊಳ್ಳಿ, ಇದನ್ನು ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ, ಇದೇ ಕ್ವಶನ್ನು, ಅದನ್ನೇ ಹಾಕ್ಬಿಟ್ಟಿದ್ದೀನಿ ನಾನೇನು. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ, ಫಂಗೈ. ಓಕೆ, ಆ್ಯಂಡ್ ಎಸ್ಟಿಮೇಟೆಡ್ ಬೈ ರಾಬರ್ಟ್ ಮೇ, ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಸ್ಪೀಷೀಸ್ ಪ್ರೆಸೆಂಟ್ ಆನ್ ಅರ್ತ್? ಹೇಳ್ಬೋದಾ? 7 ಮಿಲಿಯನ್. ಪ್ರೀವಿಯಸ್ ಇಯರ್ ಕ್ವಶನ್, ನೆನ್ಪಿಟ್ಕೊಳ್ಳಿ. Out of more than 1.5 million known species, the insects are dash of the total animals. 70%, 70%. Okay. Rainforests, desert, mangroves, coral reefs, etc. are genetic ಬರಬೇಕಾ ಅಥವಾ ecological ಬರಬೇಕಾ, species ಬರಬೇಕಾ? ಡೈವರ್ಸಿಟಿ, ecological diversity, because diversity at the ecosystem level. ಆಪ್ಷನ್ ಸಿ ಕರೆಕ್ಟ್. ಇದು ನಿಮಗೆ ಪ್ರೀವಿಯಸ್ ಚಾಪ್ಟರ್ ಇದೆ ನೋಡಿ, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಲ್ಲಿ. ಅಲ್ಲಿ ಆಲ್ರೆಡಿ ನೀವು ಒಂದು ಪಿಕ್ಚರ್ ಇದೆ, ಬಯೋಮ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ, ಅದರಿಂದ ತೆಗೆದಿರುವಂಥದ್ದು. ಬಟ್ ಇದಕ್ಕೆ ಬರುತ್ತೆ ಅದು -1 degree Celsius to 13 degrees Celsius. Annual variations in the intensity and duration of temperature and 50 to 250 degree centimeter annual variation in precipitation ಅಂದರೆ ಮಳೆ. Account for the formation of major known biome. ಟೆಂಪರೇಟ್ ಫಾರೆಸ್ಟಾ, ಕೋನಿಫರಸ್ಸಾ, ಟ್ರಾಪಿಕಲ್ಲ, ಗ್ರಾಸ್ಲ್ಯಾಂಡಾ? ಈ ನಂಬರ್ನ ನೋಡಿ ಇಟ್ಕೊಂಡ್ರೆ ಲಾಸ್ಟ್ ಪ್ರೀವಿಯಸ್ ಸೆಷನಲ್ಲಿ ಹೇಳ್ಬಿಟ್ಟಿದ್ದೀನಿ. ಆ ನಂಬರ್ಗಳನ್ನ ದಯವಿಟ್ಟು ಬರೆದಿಟ್ಕೊಳ್ಳಿ. ಒಂದು ಟೆಂಪರೇಚರ್ ರೇಂಜು ಮತ್ತು ಆ್ಯನ್ಯುಲ್ ಪ್ರಿಸಿಪಿಟೇಷನ್ ರೇಂಜು. ಕೋನಿಫರಸ್ ಫಾರೆಸ್ಟು, ಈಗ NCERT ಬುಕ್ನ ಓಪನ್ ಮಾಡಿ ನೋಡಬೇಡಿ, ಕೋನಿಫರಸ್ ಬಂದುಬಿಡುತ್ತೆ. ಆ್ಯಕ್ಚುಲಿ ಅದರದ್ದು ಆ್ಯನ್ಯುಲ್ ಪ್ರಿಸಿಪಿಟೇಷನ್ 50 ರಿಂದ 250 ಇದೆ. ಟೆಂಪರೇಚರ್ ನಾನೇನು ಹೇಳಿದ್ದೆ, 0ದಿಂದ ಒಂದು 15 ಒಳಗಡೆ ಬರುತ್ತೆ. ಸೊ ಆಪ್ಷನ್ ಬಿ. ದ ಸ್ಪೀಷೀಸ್ ಡೈವರ್ಸಿಟಿ ಆಫ್ ಪ್ಲ್ಯಾಂಟ್ಸ್ ಆನ್ ಅರ್ತ್ ಈಸ್. ಈಗ ಟೋಟಲ್ ಆಗಿ ಪ್ಲ್ಯಾಂಟನ್ನು ಮಾತ್ರ ತಗೊಂಡ್ರೆ, ಆ್ಯನಿಮಲ್ಸ್ಗಳನ್ನೆಲ್ಲ ನೀವು ಎಲಿಮಿನೇಟ್ ಮಾಡಬೇಡಿ, ಬರೀ ಪ್ಲ್ಯಾಂಟ್ಸು ತಗೊಂಡ್ರೆ ಕೇವಲ 22%. ಬಾಕಿ ಉಳಿದಂಥ 78% ಎಲ್ಲ ಆ್ಯನಿಮಲ್ಸು. ಅಂದರೆ ವಿ ಹ್ಯಾವ್ ಹೈಯರ್ ನಂಬರ್ ಆಫ್ ಆ್ಯನಿಮಲ್ಸ್ ಕಂಪೇರ್ ಟು ಪ್ಲ್ಯಾಂಟ್ಸ್. 22% NCERTಲ್ಲಿ ಕೊಟ್ಟಿದ್ದಾರೆ. ಇದು ವೇರಿಯೇಷನ್ ಇದೆ ಬಿಡಿ, ಬಟ್ NCERTಲ್ಲಿ ಕೊಟ್ಟಿದ್ದಾರೆ. ಪ್ಲೀಸ್ ಸ್ಟಿಕ್ ಟು ಇಟ್. ಆಪ್ಷನ್ ಬಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಶೋಸ್ ಮ್ಯಾಕ್ಸಿಮಮ್ ಜೆನೆಟಿಕ್ ಡೈವರ್ಸಿಟಿ ಇನ್ ಇಂಡಿಯಾ? ಈಗ ರೈಸ್ ಕೊಟ್ಟಿದ್ದಾನೆ, ಮೇಸ್ ಕೊಟ್ಟಿದ್ದಾನೆ, ಮ್ಯಾಂಗೋ ಕೊಟ್ಟಿದ್ದಾನೆ, ಗ್ರೌಂಡ್ ನಟ್ ಕೊಟ್ಟಿದ್ದಾನೆ. ಇದರಲ್ಲಿ 50,000 ವೆರೈಟೀಸ್ ಇರೋದು ರೈಸ್ದು. ಸೊ ಆಪ್ಷನ್ ಎ ಕರೆಕ್ಟು, ಮ್ಯಾಕ್ಸಿಮಮ್ ಜೆನೆಟಿಕ್ ಡೈವರ್ಸಿಟಿ. ಓಕೆ, ಆಪ್ಷನ್ ಎ ಕರೆಕ್ಟು. ಈಗ ನೋಡಿ, ಈ ಡೇವಿಡ್ ಟೆಲ್ಮ್ಯಾನ್ಸ್ ಅಂತ ಹೇಳುವವನು ಏನು ಮಾಡ್ತಾನೆ, ಒಂದು ಇಕೋಸಿಸ್ಟಮ್ಲಿ ಲಾಂಗ್ ಟರ್ಮ್ ಇಕೋಸಿಸ್ಟಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಆ್ಯಕ್ಚುಲಿ ಅದರಲ್ಲಿ ಅವನೊಂದೆರಡು ಕನ್ಕ್ಲೂಷನ್ ಬರ್ತದೆ. ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ಸ್ಪೀಷೀಸ್ ಶೋಡ್ ಲೆಸ್ ಇಯರ್ ಟು ಇಯರ್ ವೇರಿಯೇಷನ್ ಇನ್ ಟೋಟಲ್ ಬಯೋಮಾಸ್ ಆ್ಯಂಡ್ ಇನ್ಕ್ರೀಸ್ ಡೈವರ್ಸಿಟಿ ಕಾಂಟ್ರಿಬ್ಯೂಟೆಡ್ ಟು ಹೈಯರ್ ಪ್ರೊಡಕ್ಟಿವಿಟಿ ಅಂತ ಹೇಳ್ತಾನೆ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ ಏನಿರುತ್ತೆ ಒಂದು ಪಾಪ್ಯುಲೇಷನಲ್ಲಿ, ಅವುಗಳಲ್ಲಿರುವಂತಹ ಬಯೋಮಾಸು ವರ್ಷದಿಂದ ವರ್ಷಕ್ಕೆ ಯಾವುದೇ ರೀತಿಯಾದಂಥ ವೇರಿಯೇಷನ್ ಆಗೋದಿಲ್ಲ. ಈ ವರ್ಷ ನನ್ನ ಹತ್ರ 100 kg ಬಯೋಮಾಸ್ ಇದ್ದರೆ, ಇನ್ನೊಂದು ವರ್ಷ ಬಿಟ್ಟು ಬಂದಾಗ 99 kg ಅಥವಾ 101 kg ಇರ್ಬೋದು. ಅಂಥ ವೇರಿಯೇಷನ್ ಇದೆಯಾ? ಇಲ್ಲ. ಅಂದರೆ ಸ್ಟೇಬಲ್ ಆಗೇ ಇರ್ತದೆ ಬಯೋಮಾಸ್ ಅಂತ ಹೇಳಿ. ಮತ್ತು ಇನ್ನೊಂದು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಈ ಸ್ಪೀಷೀಸ್ ಡೈವರ್ಸಿಟಿ, ಈಗ ನನ್ನ ಜೊತೆಗೆ ಒಂದು 4-5 ಜನರನ್ನು ಹಾಕಿದರೆ, ಸೊ ಇಟ್ಸ್ ಲೈಕ್ ಆಫ್ ದಿ ಹ್ಯೂಮನ್ಸು. ಈಗ ಏನಾಯಿತು, ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಆಗ್ತಾ ಇದೆ. ಮತ್ತು ಇನ್ನೊಂದು ಏನು ಮಾಡೋಣ, ಒಂದಷ್ಟು ಬರ್ಡ್ಸ್ಗಳನ್ನ ತರೋಣ, ಒಂದಷ್ಟು ರೆಪ್ಟೈಲ್ಸ್ಗಳನ್ನ ತರೋಣ, ಒಂದಷ್ಟು ಫಿಶಸ್ಗಳನ್ನ ತರೋಣ. ಸೊ ಆಟೋಮೆಟಿಕ್ಕಾಗಿ ಏನಾಯ್ತು, ಈಗ ಡಿಫ್ರೆಂಟ್ ಸ್ಪೀಷೀಸು. ಸೊ ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಆಗ್ತಾ ಇದೆ. ಅರ್ಥ ಆಯ್ತಾ? ಸೊ ಇನ್ಕ್ರೀಸ್ಡ್ ಡೈವರ್ಸಿಟಿ ಆಫ್ ದಿ ಸ್ಪೀಷೀಸ್
ಆಟೋಮೆಟಿಕಲಿ ಕಾಂಟ್ರಿಬ್ಯೂಟೆಡ್ ಟು ಹೈಯರ್ ಪ್ರೊಡಕ್ಟಿವಿಟಿ. ಆ ಒಂದು ಇಕೋಸಿಸ್ಟಮ್ನಲ್ಲಿ ಅತಿ ಹೆಚ್ಚು ಪ್ರೊಡಕ್ಟಿವಿಟಿ ಇರ್ತದೆ. ಪ್ರೊಡಕ್ಟಿವಿಟಿ ಅಂದರೆ ನಥಿಂಗ್ ಬಟ್ ಬಯೋಮಾಸ್. ಅರ್ಥ ಆಯ್ತಾ? ಸೊ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸು ಅಲ್ಲಿ ಇರುವಂತಹ ಬಯೋಮಾಸ್ ಏನಿದೆ ಇಯರಿಂದ ಇಯರಿಗೆ ಅಂಥ ವೇರಿಯೇಷನ್ ತೋರಿಸಲ್ಲ. ಸೊ ಈ ಇಯರ್ ಟು ಇಯರ್ ವೇರಿಯೇಷನ್ ಇನ್ ಟೋಟಲ್ ಬಯೋಮಾಸ್ ದಟ್ ಈಸ್ ಶೋಡ್ ಲೆಸ್ ನಮ್ಮ ಬಯೋಮಾಸ್ ಕಾನ್ಸ್ಟೆಂಟ್ ಇದೆ. ಅದೇ ರೀತಿಯಲ್ಲಿ ನೀವು ಇನ್ಕ್ರೀಸ್ಡ್ ಸ್ಪೀಷೀಸ್ ಡೈವರ್ಸಿಟಿ ಕಾಂಟ್ರಿಬ್ಯೂಟೆಡ್ ಟು ಹೈಯರ್ ಪ್ರೊಡಕ್ಟಿವಿಟಿ. ಇದೆರಡು ಪಾಯಿಂಟನ್ನು ಬರೆದಿಟ್ಕೊಳ್ಳಿ. ಡೇವಿಡ್ ಟಿಲ್ಮ್ಯಾನ್ಸ್ ಎಕ್ಸ್ಪೆರಿಮೆಂಟ್ ಅದು ವೆರಿ ಇಂಪಾರ್ಟೆಂಟು. ಓಕೆ, ಬೋರ್ಡ್ ಎಕ್ಸಾಮಿಗಾದರೆ ಖಂಡಿತ ಇದು ಇಂಪಾರ್ಟೆಂಟ್ ಇತ್ತು, ಹೇಳೋಕ್ಕೆ ಬರೋಲ್ಲ, ಕಾಂಪಿಟೇಟಿವ್ ಪಾರ್ಟಲ್ಲಿ ಕೇಳಬಹುದು. ಸೊ 17th one, find the incorrect statements with respect to patterns of biodiversity. ಸೊ ಬಯೋಡೈವರ್ಸಿಟಿ ಪ್ಯಾಟರ್ನ್ ಗೊತ್ತಿದೆ ನಿಮಗೆ, ಲ್ಯಾಟಿಟ್ಯೂಡ್ ಗ್ರೇಡಿಯಂಟ್ಸ್ ಬರುತ್ತೆ ಮತ್ತು ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ ಬರುತ್ತೆ. ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಮಾಡಿರೋದು, ಅದರ ನಂತರ ಬರುತ್ತೆ. ಫಸ್ಟ್ ನಾವೀಗ ಈ ಟ್ರಾಪಿಕಲ್ ರೀಜನ್ನಲ್ಲಿ ಯಾಕೆ ಅತಿ ಹೆಚ್ಚು ನೀವು ಆ್ಯನಿಮಲ್ಸು ಅಥವಾ ಸ್ಪೀಷೀಸ್ ಡೈವರ್ಸಿಟಿಯನ್ನು ನೋಡ್ತೀರಿ, ಪೋಲಾರ್ ರೀಜನ್ಗಳಲ್ಲಿ ಯಾಕಿಲ್ಲ ಅಂತ ಹೇಳೋದನ್ನೇ ನಾವು ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ ಅಂತ ಕರಿತೀವಿ ಅಷ್ಟೇ. ನಾವೀಗ ಟ್ರಾಪಿಕ್ಸ್ ತೊಗೊಂಡ್ಬಿಟ್ರೆ ಫಾರ್ ಎಕ್ಸಾಂಪಲ್ ಈಕ್ವೇಟರಿಂದ ನಾವು ಪೋಲ್ಸಿಗೆ ಹೋಗುವಾಗ ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಆಗಬೇಕಾ ಕಡಿಮೆ ಆಗಬೇಕಾ? ಕಡಿಮೆ ಆಗಬೇಕು ಅಲ್ವಾ? ಈಕ್ವೇಟರ್ನಲ್ಲಿ ಅತಿ ಹೆಚ್ಚಿರುತ್ತೆ, ಟ್ರಾಪಿಕ್ಸ್ನಲ್ಲಿ ಅತಿ ಹೆಚ್ಚಿರುತ್ತೆ, ಟೆಂಪರೇಟ್ ರೀಜನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಕೊನೆಗೆ ಪೋಲಾರ್ನಲ್ಲಿ ಬಹಳ ಕಡಿಮೆ ಇರುತ್ತೆ. ಯಾಕೆ? ಅದು ಒಂದು ಸನ್ಲೈಟು ಇಲ್ಲಿಂದ ಈಕ್ವೇಟರಿಂದ ನೀವು ಪೋಲ್ ಕಡೆ ಹೋದ ತಕ್ಷಣ ಹೋಗುವಾಗ ಆಟೋಮೆಟಿಕ್ಕಾಗಿ ಸನ್ಲೈಟ್ ಕಡಿಮೆ ಆಗ್ತಾ ಬರ್ತದೆ. ಸನ್ಲೈಟ್ ಕಡಿಮೆ ಆದರೆ ಪ್ರೊಡಕ್ಟಿವಿಟಿ, ಪ್ಲಾಂಟ್ ಫೋಟೋಸಿಂಥಸಿಸ್ ಎಬಿಲಿಟಿ ಕಡಿಮೆ ಆಗ್ತಾ ಬರ್ತದೆ. ಸೊ ಸ್ಪೀಷೀಸ್ ಡೈವರ್ಸಿಟಿ ಕಡಿಮೆ ಆಗಲೇಬೇಕು ತಾನೆ ಒಂದು. ಈಗ ಟ್ರಾಪಿಕಲ್, ಈಗ ರೈನ್ ಫಾರೆಸ್ಟ್ ಅಥವಾ ಟ್ರಾಪಿಕಲ್ ರೀಜನ್ಸನ್ನು ತಗೊಂಡ್ರೆ ಅದರಲ್ಲಿ ಈ ಗ್ಲೇಷಿಯೇಷನ್ಸು ಅಥವಾ ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸಸ್ ಇರೋದೇ ಇಲ್ಲ. ಅದಕ್ಕೆ ಅದು ಕಾನ್ಸ್ಟೆಂಟಾಗಿ ಏನಾಗ್ಬಿಟ್ಟಿದೆ, ಸ್ಪೀಷೀಸ್ಗಳಿಗೆ ಟೈಮ್ ಕೊಟ್ಟಿದೆ ಸೆಟ್ಲ್ ಆಗಲಿಕ್ಕೆ. ದಟ್ಸ್ ವಾಟ್. ವೇರ್ ಟೆಂಪರೇಟ್ ರೀಜನ್ಸ್ಗಳಲ್ಲಿ ಯಾಕೆ ಸ್ಪೀಷೀಸ್ ಕಡಿಮೆ ಇರ್ತದೆ? ಅಲ್ಲಿ ಗ್ಲೇಷಿಯೇಷನ್ಸ್ ಆಗಿದೆ, ಜೊತೆಗೆ ಏನಾಗಿದೆ, ಈ ಕಂಟಿನ್ಯೂಸ್ ಆಗಿ ಡಿಸ್ಟರ್ಬೆನ್ಸಸ್ ಆಗಿದೆ ಇಕೋಸಿಸ್ಟಮ್ನಲ್ಲಿ. ಸೊ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ಗೆ ಸೆಟ್ಲ್ ಆಗಲಿಕ್ಕೆ ನಾವು ಅವಕಾಶನೇ ಕೊಟ್ಟಿಲ್ಲ. ಇಷ್ಟೇ ವಿಷಯ. ಓಕೆ, ನೋಡೋಣ. ಈಗ ಪ್ಯಾಟರ್ನ್ಸ್ ಆಫ್ ಬಯೋಡೈವರ್ಸಿಟಿಯಲ್ಲಿ ನಿಮಗೆ ಅಮೆಜಾನಿಯನ್ ರೈನ್ ಫಾರೆಸ್ಟ್ ಬರುತ್ತೆ, ನಿಮಗೆ ಗೊತ್ತಿದೆ, ಲಂಗ್ಸ್ ಆಫ್ ದಿ ಪ್ಲಾನೆಟ್ ಅಂತ ಕರಿತೀವಿ. ಓಕೆ, ಅಮೆಜಾನಿಯನ್ ರೈನ್ ಫಾರೆಸ್ಟ್ ಈಸ್ ಹೋಮ್ ಟು ಮೋರ್ ದೆನ್ 40,000 ಸ್ಪೀಷೀಸ್ ಆಫ್ ಪ್ಲಾಂಟ್ಸ್, 3,000 ಫಿಶಸ್, 1,300 ಬರ್ಡ್ಸ್, 427 mammals, 427 amphibians, 378 of reptiles and more than 1,25,000 invertebrates. ಕರೆಕ್ಟ್, NCERT ಹಾಗೆ ಪಿಕ್ ಮಾಡಿ ಹಾಕಿರೋದು. ಸೊ ಈ ನಂಬರ್ ನೆನ್ಪಿಟ್ಕೊಳ್ಳಿ, ಅಮೆಜಾನಿಯನ್ ರೈನ್ ಫಾರೆಸ್ಟ್. ಓಕೆ, ಎಲ್ಲರೂ ಕೇಳಿಬಿಟ್ರೆ ಎಷ್ಟು ಫಿಶಸ್ ಇದೆ ಅಂತ ಕೇಳಿಬಿಟ್ರೆ 3,000 ಫಿಶಸ್, ಸ್ಪೀಷೀಸ್ ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್, ಅದು ಕರೆಕ್ಟ್ ಸ್ಟೇಟ್ಮೆಂಟ್. ಸ್ಪೀಷೀಸ್ ಡೈವರ್ಸಿಟಿ ಇನ್ಕ್ರೀಸಸ್ ಆಸ್ ವಿ ಮೂವ್ ಫ್ರಮ್ ಈಕ್ವೇಟರ್ ಟು ದ ಪೋಲ್ಸ್. ಡಿಕ್ರೀಸಸ್, ಕಡಿಮೆ ಆಗ್ಬೇಕು ತಾನೆ. ಸೊ ಅದು ತಪ್ಪಿದೆ, ನಮಗೆ ಒಂದು ಉತ್ತರ ಸಿಕ್ತು. ಟ್ರಾಪಿಕಲ್ ಫಾರೆಸ್ಟ್ ಹಾರ್ಬರ್ ಮೋರ್ ಸ್ಪೀಷೀಸ್ ದೆನ್ ಟೆಂಪರೇಟ್ ಆರ್ ಪೋಲಾರ್ ರೀಜನ್ಸ್. ಕರೆಕ್ಟ್, ಟ್ರಾಪಿಕಲ್ನಲ್ಲಿ ಅತಿ ಹೆಚ್ಚು ಈ ಸ್ಪೀಷೀಸ್ ಡೈವರ್ಸಿಟಿ ಇದೆ, ಆದರೆ ಟೆಂಪರೇಟ್ ಆಗಿರ್ಬೋದು ಪೋಲಾರ್ ರೀಜನ್ಸ್ಗಳಲ್ಲಿ ಇಲ್ಲ. ಅದು ಕರೆಕ್ಟ್ ಇದೆ. ಕೊಲಂಬಿಯಾ ಲೊಕೇಟೆಡ್ ನಿಯರ್ ಈಕ್ವೇಟರ್ ಹ್ಯಾಸ್ ಕಂಪ್ಯಾರಿಟಿವ್ಲಿ ಲೆಸ್ ಬರ್ಡ್ ಸ್ಪೀಷೀಸ್ ದೆನ್ ಗ್ರೀನ್ಲ್ಯಾಂಡ್. ಇಲ್ಲ, ಕೊಲಂಬಿಯಾದಲ್ಲಿ ಅರೌಂಡ್ 1,200 ಬರ್ಡ್ ಸ್ಪೀಷೀಸ್ ಇದೆ, ಆದರೆ ನೀವು ಈ ಗ್ರೀನ್ಲ್ಯಾಂಡ್ಗೆ ಹೋದಾಗ ಕೇವಲ 50ರಿಂದ 57 ಕೊಟ್ಟಿದ್ದಾರೆ NCERTಲಿ, ಅಷ್ಟೇ ಬರ್ಡ್ಸ್ ಇರೋದು. ಸೊ ಅದು ತಪ್ಪಿದೆ ನೋಡಿ. ಕೊಲಂಬಿಯಾ ಲೊಕೇಟೆಡ್ ನಿಯರ್ ಈಕ್ವೇಟರ್ ಹ್ಯಾಸ್ ಕಂಪ್ಯಾರಿಟಿವ್ಲಿ ಹೈ ಆಗಬೇಕಿತ್ತಲ್ಲಿ, ಲೆಸ್ ಕೊಟ್ಬಿಟ್ಟಿದ್ದಾರೆ. ಸೊ ನಮಗೆ ಆಪ್ಷನ್ ಬಿ ಅಂತೀನಿ, ಬಿ ಮತ್ತು ಡಿ ಏನಿದೆ ತಪ್ಪಿದೆ. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ, ಬಿ ಆ್ಯಂಡ್ ಡಿ. ಪಿಕ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಸ್ಪೀಷೀಸ್ ಡಿಸ್ಟ್ರಿಬ್ಯೂಷನ್ ಇನ್ ಟ್ರಾಪಿಕಲ್ ಎನ್ವೈರ್ನ್ಮೆಂಟ್. ಪುನಃ ಇದು ಅದೇ ಒಂದು ಕಾನ್ಸೆಪ್ಟಿಂದ ತೆಗೆದಿರುವಂಥದ್ದು. ನಿಮಗೆ ಗೊತ್ತಿರಲಿ ಅಂತ ಹೇಳಿ ಈ ಕ್ವಶನ್ ಹಾಕಿದ್ದೇನೆ, ಯಾಕಂದರೆ ಯಾವ ರೀತಿಯಲ್ಲಿ ಕ್ವಶನ್ ಕೇಳ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ. ಬೆಟರ್ ಯು ಲರ್ನ್ ಇಟ್, ಅಂದರೆ ನಿಮಗೊಂದು ಐಡಿಯಾ ಬಂದುಬಿಡುತ್ತೆ ಇದನ್ನು ಕೇಳಿದ್ರೆ. ಟ್ರಾಪಿಕಲ್ ಎನ್ವೈರನ್ಮೆಂಟ್ ಪ್ರಮೋಟ್ ನಿಶ್ ಸ್ಪೆಷಲೈಸೇಷನ್ ಆ್ಯಂಡ್ ಲೀಡ್ ಟು ಗ್ರೇಟರ್ ಸ್ಪೀಷೀಸ್ ಡೈವರ್ಸಿಟಿ. ಹೌದು, ಈ ಒಂದು ಟ್ರಾಪಿಕಲ್ ಎನ್ವೈರ್ಮೆಂಟ್ ಏನಿದೆ, ಕ್ಲೈಮ್ಯಾಟಿಕ್ ಕಂಡೀಷನ್ ಏನಿದೆ, ಅದು ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ಗೆ ಟೈಮ್ ಕೊಡ್ತದೆ. ಅಲ್ಲಿ ಸನ್ಲೈಟ್ ಜಾಸ್ತಿ ಇದೆ, ನೋ ಗ್ಲೇಷಿಯೇಷನ್ಸ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಒಂದು ಸ್ಪೀಷೀಸ್ಗೆ ಟೈಮ್ ಸಿಕ್ಕಿದೆ, ಅದೇನು ಮಾಡುತ್ತೆ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿಯನ್ನು ಪಡ್ಕೊಳ್ಳುತ್ತೆ ಬೇಗ. ಸೊ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗ್ತದೆ. ಅದು ಕರೆಕ್ಟೇ ಇದೆ ನೋಡಿ. ಮೋರ್ ಸೋಲಾರ್ ಎನರ್ಜಿ ಇನ್ ಟ್ರಾಪಿಕ್ಸ್ ಕಂಪೇರ್ಡ್ ಟು ಟೆಂಪರೇಟ್ ರೀಜನ್ಸ್. ಹೌದು, ಸೋಲಾರ್ ಎನರ್ಜಿ ಅಥವಾ ಸನ್ಲೈಟ್ ಎಲ್ಲಿ ಹೆಚ್ಚಿದೆ, ಟ್ರಾಪಿಕಲ್ ರೀಜನಲ್ಲಿ, ಟೆಂಪರೇಟಲ್ಲಿ ಕಡಿಮೆ ಆಗ್ತದೆ. ಅದಕ್ಕೆ ಸ್ಪೀಷೀಸ್ ಡೈವರ್ಸಿಟಿ ಟ್ರಾಪಿಕಲ್ ರೀಜನ್ಗಳಲ್ಲಿ ಹೆಚ್ಚು. ಈಗ ಆಪ್ಷನ್ ಸಿ ನೋಡೋದಾದ್ರೆ ಟ್ರಾಪಿಕ್ಸ್ ಆರ್ ಲೆಸ್ ಸೀಸನಲ್, ಕಾನ್ಸ್ಟೆಂಟ್ ಆ್ಯಂಡ್ ಪ್ರೆಡಿಕ್ಟೇಬಲ್ ಅಂತಿದೆ. ಹೌದಲ್ವಾ? ಈಗ ನಾವು ಟ್ರಾಪಿಕ್ಸ್ನಲ್ಲೇ ಇರೋದು, ಎಷ್ಟು ಸೀಸನ್ಸ್ ಇದೆ? ಕಡಿಮೆ ಸೀಸನ್ಸು, 3 ಇರೋದು ಸೀಸನ್ಸು, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ. ಮತ್ತು ಪ್ರೆಡಿಕ್ಟೇಬಲ್, ಯಾವಾಗ ಇದು ಮಳೆಗಾಲ ಸ್ಟಾರ್ಟ್ ಆಗ್ತದೆ? ಜೂನಿಂದ ಸ್ಟಾರ್ಟ್ ಆಗ್ತದೆ ಅಲ್ವಾ? ಸೊ ಕಾನ್ಸ್ಟೆಂಟ್ ಒಂದು ಕ್ಲೈಮ್ಯಾಟಿಕ್ ಕಂಡೀಷನ್ ಕಾನ್ಸ್ಟೆಂಟ್ ಇರೋದ್ರಿಂದಲೇ ನಮಗೆ ಒಂದು ಟೈಮ್ ಕೊಡ್ತಾ ಇದೆ ಈ ಒಂದು ಎನ್ವೈರ್ಮೆಂಟ್. ಏನು ಅಂತ ಹೇಳಿದ್ರೆ ಅಡಾಪ್ಟ್ ಆಗಪ್ಪ.
ನಿನಗೆ ಅಡಾಪ್ಟೇಷನ್ಗೆ ಸಮಯ ಕೊಡ್ತೀನಿ. ಅಡಾಪ್ಟೇಷನ್ಗೆ ಒಂದು ಸ್ಪೀಷೀಸ್ಗೆ ಸಮಯ ಸಿಕ್ಬಿಟ್ರೆ ಆಟೋಮೆಟಿಕ್ಕಾಗಿ ಸ್ಪೀಷೀಸ್ ಡೈವರ್ಸಿಟಿ ಹೆಚ್ಚಾಗ್ತಾ ಹೋಗ್ತದೆ, ಎಷ್ಟೇ ಅಲ್ವಾ. ಸೊ ಈ ಒಂದು ಟ್ರಾಪಿಕ್ ರೀಜನಲ್ಲಿ ಹೆಚ್ಚು ಸ್ಪೀಷೀಸ್ ಡೈವರ್ಸಿಟಿ ಟೆಂಪರೇಟ್ ರೀಜನ್ಗೆ ಹೋಲಿಸಿದ್ರೆ ಯಾಕಿರುತ್ತೆ ಅಂತ ಹೇಳಿದ್ರೆ ಇದಕ್ಕೋಸ್ಕರ. ಒಂದು ಗ್ಲೇಷಿಯೇಷನ್ಸ್ ಇರೋದಿಲ್ಲ, ಇನ್ನೊಂದು ಕಾನ್ಸ್ಟೆಂಟು, ಲೆಸ್ ಸೀಸನ್ಸು, ಹೈ ಸೋಲಾರ್ ಎನರ್ಜಿ ಅಥವಾ ಏನಿದೆ ಸನ್ಲೈಟ್ ಜಾಸ್ತಿ ಇದೆ, ಇಷ್ಟೇ. ಈಗ ಡಿ ಅದೇ ಆನ್ಸರ್. ಈಗ ಟ್ರಾಪಿಕಲ್ ಫಾರೆಸ್ಟ್ ಹ್ಯಾವ್ ಅಂಡರ್ಗಾನ್ ಗ್ಲೇಷಿಯೇಷನ್ಸ್ ಆ್ಯಂಡ್ ಆರ್ ಡಿಸ್ಟರ್ಬ್ಡ್. ಇಲ್ಲ, ಟೆಂಪರೇಟ್ ರೀಜನ್ಸಿಗೆ ಆಗಬೇಕಿತ್ತು. ಈ ಒಂದು ನಮ್ಮ ಒಂದು ಎನ್ವೈರ್ಮೆಂಟಲ್ಲಿ ಮಂಜಿದೆ, ಇಲ್ಲಿ ಇಲ್ಲ, ಸ್ನೋಫಾಲ್ ಇಲ್ಲ, ಗ್ಲೇಷಿಯೇಷನ್ಸ್ ಆಗೋದಿಲ್ಲ. ಆದರೆ ಟೆಂಪರೇಟ್ ರೀಜನ್ಸ್ ತೊಗೊಂಡ್ರೆ ಇಂಗ್ಲೆಂಡ್ ಕಡೆ ಹೋಗಿ ನಿಮಗೆ ಅಲ್ಲಿ ಮಂಜು ಬೀಳ್ತಾನೇ ಇರ್ತದೆ ಅಲ್ವಾ, ಸ್ನೋಫಾಲ್ ಆಗ್ತಾನೆ ಇರ್ತದೆ. ಸೊ ನೀವು ಒಂದು ಅಲ್ಲಿರುವಂಥ ಸ್ಪೀಷೀಸ್, ಪ್ಲ್ಯಾಂಟ್ ಆಗಿರ್ಬೋದು, ಆ್ಯನಿಮಲ್ಗಳಿಗೆ ಅಡ್ಜಸ್ಟ್ ಆಗಲಿಕ್ಕೆ ಟೈಮೇ ಕೊಡ್ತಾ ಇಲ್ಲ. ಸೊ ಇದರಿಂದ ಸ್ಪೀಷೀಸ್ ಡೈವರ್ಸಿಟಿ ಯಾವತ್ತೂ ಕಡಿಮೆ ಇರ್ತದೆ ಕಂಪೇರ್ಡ್ ಟು ಟ್ರಾಪಿಕ್, ಅರ್ಥ ಮಾಡ್ಕೊಳ್ಳಿ. ಆದರೂ ಸ್ಪೀಷೀಸ್ ಡೈವರ್ಸಿಟಿ ಟೆಂಪರೇಟಲ್ಲಿ ಕಡಿಮೆ ಏನಿಲ್ಲ, ಚೆನ್ನಾಗೇ ಇದೆ. ಓಕೆ, ಹೆನ್ಸ್ ಫೇವರ್ಸ್ ಹೈಯರ್ ಸ್ಪೀಷೀಸ್ ಡೈವರ್ಸಿಟಿ. ಸೊ ಇಟ್ ಈಸ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಟ್ರಾಪಿಕಲ್ ರೈನ್ ಫಾರೆಸ್ಟ್. ಹಾಗೆ ನೋಡಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿಬಿಡಿ, ಸ್ಟ್ರಾಟಿಫಿಕೇಷನ್ ಈಸ್ ವೆಲ್ ಡೆವಲಪ್ಡ್ ಇನ್. ಏನಪ್ಪ ಸ್ಟ್ರಾಟಿಫಿಕೇಷನ್ ಅಂತ ಹೇಳಿದ್ರೆ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿಫ್ರೆಂಟ್ ಸ್ಪೀಷೀಸ್ ಆಕ್ಯುಪೈಯಿಂಗ್ ಡಿಫ್ರೆಂಟ್ ಲೆವೆಲ್ಸ್ ಇನ್ ಎ ಜಿಯೋಗ್ರಫಿಕಲ್ ಏರಿಯಾ. ಈಗ ಒಂದು ಫಾರೆಸ್ಟ್ ತೊಗೊಂಡ್ಬಿಟ್ರೆ ಆಟೋಮೆಟಿಕಲಿ ನೀವು ನೋಡ್ಬೋದು ಈ ಒಂದು ಹೈಯೆಸ್ಟ್ ಪೊಸಿಷನ್ ಆಕ್ಯುಪೈ ಮಾಡೋದೇ ಟಾಲ್ ಟ್ರೀಸು. ಅವುಗಳಿಗೆ ಚಾನ್ಸು ಸನ್ಲೈಟ್ ಚೆನ್ನಾಗಿ ಬರ್ತದೆ, ಚೆಂದಾಗಿ ಫೋಟೋಸಿಂಥಸಿಸ್ ಮಾಡ್ಕೋಬೋದು. ಕೆಳಗಡೆಗೂ ಓಕೆ, ಇನ್ನೊಂದು ಕೆಲವು ಟ್ರೀಸ್ ಬರುತ್ತೆ, ಸ್ವಲ್ಪ ಹೈಟ್ ಕಡಿಮೆ ಇರುತ್ತೆ, ಸನ್ಲೈಟ್ ಸಿಗುತ್ತೆ ಬಿಡಿ. ಆದರೆ ಇವುಗಳಿಗೆ ಸಿಗುವ ಹಾಗೆ ಸಿಗಲ್ಲ, ಬಿಕಾಸ್ ಅವ್ರದ್ದು ಕೆನೋಪಿ ಇರೋದ್ರಿಂದಲೇ ಆಟೋಮೆಟಿಕ್ಕಾಗಿ ಇವುಗಳಿಗೆ ಶೇಡ್ ಬಂದುಬಿಡುತ್ತೆ. ಈಗ ಸಣ್ಣಕ್ಕಿರುವಂಥ ಪ್ಲ್ಯಾಂಟ್ಸ್ಗಳ ಗತಿ ಏನು, ಕಡಿಮೆ ಫೋಟೋಸಿಂಥಸಿಸ್ ರೇಟು ಅಲ್ವಾ, ಬಯೋಮಾಸ್ ಪ್ರೊಡಕ್ಷನ್ ಕಡಿಮೆ ಆಗ್ತದೆ. ಬಟ್ ಅಡಾಪ್ಟೇಷನ್ ಇದೆ ಬಿಡಿ, ಇಲ್ಲ ಅಂತಲ್ಲ, ಶ್ರಬ್ಸು ಹರ್ಬ್ಸು. ಸೊ ಈ ಲೆವೆಲಲ್ಲಿ ನೀವು ನೋಡ್ತೀರಿ, ಸ್ಟ್ರಾಟಿಫಿಕೇಷನ್ ಅಂತ ಕರಿತೀರಿ. ಇದನ್ನು ನೀವು ಹೆಚ್ಚಾಗಿ ನೋಡೋದಲ್ಲಿ ಟ್ರಾಪಿಕಲ್ ರೈನ್ ಫಾರೆಸ್ಟು. ಈಗ ಅಮೆಝಾನ್ ಫಾರೆಸ್ಟ್ಗೆ ಹೋಗ್ಬಿಡಿ, ನಿಮಗೆ ಸ್ಟ್ರಾಟಿಫಿಕೇಷನ್ ಚೆನ್ನಾಗಿ ಸಿಗ್ತದೆ. ಸೊ ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ. ಗ್ರಾಸ್ ಲ್ಯಾಂಡು, ಆಲ್ಪೈನ್ ವೆಜಿಟೇಷನ್ಸ್, ಟೆಂಪರೇಟ್ ಫಾರೆಸ್ಟ್ನಲ್ಲಿ ಇಷ್ಟೊಂದು ಸ್ಟ್ರಾಟಿಫಿಕೇಷನ್ ಇರೋದಿಲ್ಲ. ಓಕೆ, ಈಗ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದಂತೂ ಪ್ರತಿ ವರ್ಷ ಬರುವಂಥ ಒಂದು ಕ್ವಶನ್ ಅಪ್ಪ. ಯಾವುದು? ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್. ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅಂತ ಹೇಳುವವನು ಹೇಳ್ತಾನೆ, ಸ್ಪೀಷೀಸ್ ಡೈವರ್ಸಿಟಿ ಹೆಚ್ಚಾಗಿರಬೇಕಾ, ನೀವು ಜಿಯೋಗ್ರಾಫಿಕಲ್ ಏರಿಯಾವನ್ನು ಹೆಚ್ಚು ಮಾಡಿ. ಆಟೋಮೆಟಿಕಲಿ ಸ್ಪೀಷೀಸ್ಗಳಿಗೆ ಹೆಚ್ಚು ಜಾಗ ಸಿಕ್ಕಿದಾಗ ಅವರು ಎಕ್ಸ್ಪ್ಲೋರ್ ಮಾಡ್ತಾ ಡೈವರ್ಸಿಟಿಯನ್ನು ಕೂಡ ಹೆಚ್ಚು ಮಾಡ್ತದೆ. ಆಟೋಮೆಟಿಕಲಿ ಬಯೋಮಾಸ್ ಕೂಡ ಹೆಚ್ಚಾಗ್ತದೆ. ಅದಕ್ಕೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನೋಡಿ. ಓಕೆ, ಒಂದು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಹೇಳುವಂಥ ನಿಮಗೆ ಇದು ಸಿಗುತ್ತೆ. ಓಕೆ, ಗ್ರಾಫ್ ವೆರಿ ಇಂಪಾರ್ಟೆಂಟು. ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ಪು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ನೆನ್ಪಿಟ್ಕೊಳ್ಳಿ. ಎ ಮತ್ತು ಬಿ, ಸಿ ಮತ್ತು ಡಿ ಏನಪ್ಪ ಇದು ಅಂತ. ಡಿ ಅಂದರೆ ಗೊತ್ತಿದೆ ಏರಿಯಾ, ಸಿ ಅಂದರೆ ಸ್ಪೀಷೀಸ್ ರಿಚ್ನೆಸ್. ಆ ಒಂದು ಸ್ಪೀಷೀಸ್ ರಿಚ್ನೆಸ್ಸು ಅಂದರೆ ಸ್ಪೀಷೀಸ್ ಎಷ್ಟಿದೆ ಆ ಒಂದು ಏರಿಯಾಕ್ಕೆ. ಓಕೆ, ಅದರ ಮೇಲೆ ಗ್ರಾಫ್ ಇರೋದು. ಬಿ ಅಂದರೆ ಏನು ಅಂತ ಹೇಳಿದ್ರೆ ನಮಗೆ ಲಾಗ್ ಸ್ಕೇಲ್. ಬಟ್ ಇಲ್ಲಿ ಏನೇ ನಾವು ಹುಡ್ಕೋಬೇಕು ಅಂತ ಹೇಳಿದ್ರೆ ಅದ್ರದ್ದು ಈಕ್ವೇಷನ್ನು, ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ದು ಈಕ್ವೇಷನ್ ನೆನ್ಪಿಟ್ಕೊಳ್ಳಿ. ಲಾಗ್ ಎಸ್ ಈಕ್ವಲ್ ಟು ಲಾಗ್ ಸಿ ಪ್ಲಸ್ ಝಡ್ ಲಾಗ್ ಎ. ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಓಕೆ, ಅಲ್ಲಿ ಕೇಳೋದು ಯಾವುದು? ಎಸ್ ಅಂತ ಹೇಳಿದ್ರೆ ಹೇಳ್ಬೋದಾ? ಎಸ್ ಅಂತ ಹೇಳಿದ್ರೆ ಸ್ಪೀಷೀಸ್ ರಿಚ್ನೆಸ್ ಅಲ್ವಾ. ಓಕೆ, ಹಾಗೆ ನೋಡಿದರೆ ಸಿ ಕೇಳ್ಬಿಡ್ತಾನೆ. ಏನು ಸಿ ಅಂತ ಕೇಳಿದ ಕೂಡ ಪ್ರೀವಿಯಸ್ ಇಯರ್ನಲ್ಲಿ. ಸಿ ಅಂತ ಹೇಳಿದ್ರೆ ವೈ ಇಂಟರ್ಸೆಪ್ಟ್, ಬರೆದಿಟ್ಕೊಳ್ಳಿ. ವೈ ಇಂಟರ್ಸೆಪ್ಟ್ ಈಸ್ ನಥಿಂಗ್ ಬಟ್ ಸಿ. ಝಡ್ ಅಂತ ಕೇಳಬಹುದು. ಝಡ್ ಅಂತ ಹೇಳಿದ್ರೆ ನಾರ್ಮಲಿ ಸ್ಲೋಪ್ ಆಫ್ ದಿ ಲೈನ್, ಸ್ಲೋಪ್ ಆಫ್ ಲೈನ್ ಝಡ್. ಓಕೆ, ಆಮೇಲೆ ಉಳ್ಕೊಂಡಿದ್ದು ಏರಿಯಾ. ಇಷ್ಟನ್ನು ಬರೆದಿಟ್ಕೊಳ್ಳಿ. ಆ ಕ್ವಶನ್ ಹಾಕಿದ್ದೀನಿ, ನೆಕ್ಸ್ಟ್ ಬರೋದು ನೋಡಿ. ಓಕೆ, ಹಾಗೆ ನೋಡೋದಾದರೆ ನಮಗೆ ಬಿ ಸಿಕ್ಬಿಡ್ತು. ಹಾಗಾದರೆ ಎ ಅಂದರೆ ಏನು? ಎಸ್ ಈಕ್ವಲ್ ಟು ಸಿ ಎ ಟು ದ ಪವರ್ ಝಡ್ ಅಷ್ಟೇ. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ವೆರಿ ಇಂಪಾರ್ಟೆಂಟ್, ಇದನ್ನು ಕೇಳ್ತಾರೆ, ದಯವಿಟ್ಟು ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಇನ್ ದ ಗಿವನ್ ಇಕ್ವೇಷನ್ ಫಾರ್ ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ ಲಾಗ್ ಎಸ್ ಈಕ್ವಲ್ ಟು ಲಾಗ್ ಸಿ ಪ್ಲಸ್ ಝಡ್ ಲಾಗ್ ಎ, ವಾಟ್ ಡಸ್ ಸಿ ಡಿನೋಟ್ಸ್? ಸಿ ಅಂದರೆ ಏನು? ವೈ ಇಂಟರ್ಸೆಪ್ಟ್. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ನಾನು ಆಲ್ರೆಡಿ ಹೇಳಿದ್ದೀನಿ. ಎಸ್ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ ನೋಡಿ. ಆಮೇಲೆ ಝಡ್ ಅಂತ ಹೇಳಿದ್ರೆ ಆಪ್ಷನ್ ಬಿ ಬರುತ್ತೆ. ಮತ್ತು ಎ ಅಂತ ಹೇಳಿದ್ರೆ ಆಪ್ಷನ್ ಡಿ ಬರುತ್ತೆ. ಓಕೆ, ಝಡ್ ವ್ಯಾಲ್ಯೂ. ಸೊ ಝಡ್ ವ್ಯಾಲ್ಯೂ, ಸ್ಲೋಪ್ ಆಫ್ ದಿ ಲೈನ್ ಏನು ವ್ಯಾಲ್ಯೂ ಇದೆ ನೋಡಿ ಝಡ್. ಫಾರ್ ಫ್ರೂಗಿವೋರಸ್ ಅಂತ ಹೇಳಿದ್ರೆ ಫ್ರೂಟನ್ನು ತಿನ್ನುವಂಥ ಕೆಲವು ಬರ್ಡ್ಸ್ಗಳು ಅಥವಾ ಪ್ರಾಣಿಗಳು. ಮತ್ತು ಮ್ಯಾಮಲ್ಸು ಲಿವ್ ಇನ್ ದ ಟ್ರಾಪಿಕಲ್ ಫಾರೆಸ್ಟ್ ಫೌಂಡ್ ಟು ಬಿ. ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾನೆ ಎನ್ ಸಿ ಆರ್ ಟಿಲಿ? 1 to 1.15 ವ್ಯಾಲ್ಯೂ. ಅದು ಫ್ಯಾಕ್ಟ್ ಬೇಸ್ಡ್ ಕ್ವಶನ್ನು. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ಆಪ್ಷನ್ ಸಿ. ಇಲ್ದಿದ್ರೆ ನಾರ್ಮಲಿ ನಮಗೆ 0.6 ಇಂದ 1.2 ಒಳಗಡೆ ಬರಬೇಕು. ಓಕೆ, ಇದು 1.15 ಆಲ್ಮೋಸ್ಟ್ ಅದರಲ್ಲೇ ಇದೆ ನೋಡಿ. ಓಕೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ 2 ಹಾಟ್ಸ್ಪಾಟ್ಸ್ ಆಫ್ ಬಯೋಡೈವರ್ಸಿಟಿ ಆಫ್ ಇಂಡಿಯಾ? 3 ಹಾಟ್ಸ್ಪಾಟ್ಸ್ ಇದೆ ನೋಡಿ. ಒಂದು ವೆಸ್ಟರ್ನ್ ಘಾಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ, ಇನ್ನೊಂದು ಹಿಮಾಲಯನ್ ರೀಜನ್ನು ಮತ್ತು ಇಂಡೋ ಬರ್ಮಾ ರೀಜನ್. ಸೊ ಇಲ್ಲೇನು ಕೊಟ್ಬಿಟ್ಟಿದ್ದಾನೆ? ಆಪ್ಷನ್ ಎ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಹಿಮಾಲಯಾಸ್ ಕರೆಕ್ಟ್, ಬಾಕಿ ಯಾವುದೂ ಅಲ್ಲ. ಆಪ್ಷನ್ ಎ ಕರೆಕ್ಟ್ ಇದೆ.
ಈಗ ಮ್ಯಾನ್ ಮೇಡ್ ಮಾಸ್ ಎಕ್ಸ್ಟಿಂಕ್ಷನ್ ಅಂತ ಕರಿತೀವಿ ನಾವು, ಅದಕ್ಕೆ ಸಿಕ್ಸ್ತ್ ಎಕ್ಸ್ಟಿಂಕ್ಷನ್ ಅಂತ ಕರಿತೀವಿ. ಅಂದರೆ ಹ್ಯೂಮನ್ದು ಓವರ್ ಎಕ್ಸ್ಪ್ಲಾಯಿಟೇಷನ್, ಗ್ರೀಡಿ ಆಯಿತಾ, ಗ್ರೀಡಿನೆಸ್ಸಿಂದ ಬಹಳಷ್ಟು ಸ್ಪೀಷೀಸ್ಗಳು ಈಗ ಎಕ್ಸ್ಟಿಂಕ್ಟ್ ಆಗಿಬಿಟ್ಟಿದೆ. ಓಕೆ, ಆಫ್ ಸ್ಪೀಷೀಸ್ ರೆಪ್ರೆಸೆಂಟ್ ಎ ವೆರಿ ಸಿವಿಯರ್ ಡಿಪ್ಲೀಷನ್ ಆಫ್ ಬಯೋಡೈವರ್ಸಿಟಿ ಕಾಲ್ಡ್ ಆ್ಯಸ್, ಇದಕ್ಕೇನು ಕರಿತೀರಿ, ಮಾಸ್ ಎಕ್ಸ್ಟಿಂಕ್ಷನ್ ಅಂತ ಕರಿತೀರಿ. ಎನ್ ಸಿ ಆರ್ ಟಿಲಿ ಕೊಟ್ಟಿದ್ದಾರೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಿಮಗೆ ನಾರ್ಮಲಿ ಆಪ್ಷನ್ ಬಿ ಜೊತೆ ಕನ್ಫ್ಯೂಷನ್ ಆಗಿಬಿಡ್ತದೆ, ಆಂಥ್ರೋಪೊಜೆನಿಕ್ ಎಕ್ಸ್ಟಿಂಕ್ಷನ್ ಅಂತ ಹೇಳಿ. ಇಲ್ಲ, ಅದಲ್ಲ, ಮಾಸ್ ಎಕ್ಸ್ಟಿಂಕ್ಷನ್ ಅಥವಾ ಸಿಕ್ಸ್ತ್ ಎಕ್ಸ್ಟಿಂಕ್ಷನ್, ಮ್ಯಾನ್ ಮೇಡ್ ಎಕ್ಸ್ಟಿಂಕ್ಷನ್ ಅಂತ ಕರೆಯುವಂಥದ್ದು. ಸೊ ಅಲ್ಲೇ ಇದೆ, ಮ್ಯಾನ್ ಮೇಡ್ ಮಾಸ್ ಎಕ್ಸ್ಟಿಂಕ್ಷನ್ ಆಫ್ ಸ್ಪೀಷೀಸ್. ಇದು ಕೇಳ್ಬೋದು ಅಂತ ಹೇಳಿ ಹಾಕಿದ್ದು, ಈಸಿ ಟು ಪ್ರೆಡಿಕ್ಟ್. ಆ್ಯನ್ ಎಕ್ಸೋಟಿಕ್ ಸ್ಪೀಷೀಸ್ ದಟ್ is introduced to a new area, spreads rapidly and eliminates native species is called, ಇದಕ್ಕೇನು ಕರಿತೀರ ನೀವು, ಇಮಿಗ್ರೆಂಟ್ ಸ್ಪೀಷೀಸ್ ಅಂತ ಕರಿತೀರ, ಇನ್ವೇಸಿವ್ ಸ್ಪೀಷೀಸ್ ಅಂತ ಕರಿತೀವ, ಡಿಸ್ಟ್ರಕ್ಟಿವ್ ಸ್ಪೀಷೀಸ್ ಅಂತ ಕರಿತೀರ, ನನ್ ಅಂತ ಕರಿತೀರ. ಎಕ್ಸೋಟಿಕ್ ಸ್ಪೀಷೀಸ್ ಅಂತ ಹೇಳಿದ್ರೆ ಇಲ್ಲಿ ಏಲಿಯನ್ ಸ್ಪೀಷೀಸು, ಅದಕ್ಕೆ ನಾವು ಇನ್ವೇಸಿವ್ ಸ್ಪೀಷೀಸ್ ಅಂತ ಕರಿತೀವಿ. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಏನು ಮಾಡುತ್ತೆ, ಅದು ನಮ್ಮದು ಒಂದು ಯಾವುದೋ ಒಂದು ಜಾಗದಿಂದ ನಮ್ಮ ಜಾಗಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಿಕ್ಲಿ ಪಿಯರ್ ಇನ್ ಆಸ್ಟ್ರೇಲಿಯಾ, ಅಥವಾ ಕ್ಲಾರಿಯಸ್ ಗಾರಿಪೈನಸ್ ಅಂತ ಹೇಳಿದ್ದೀನಿ, ಅಥವಾ ಈಗ ಇನ್ನೊಂದು ಯಾವುದಿದೆ ನೈಲ್ ಪರ್ಚ್ ಅಂತ ಹೇಳುವ ಒಂದು ಎಕ್ಸಾಂಪಲ್. ಇದೆಲ್ಲ ಏಲಿಯನ್ ಸ್ಪೀಷೀಸು ಬರುತ್ತಾ, ಬಂದ್ಬಿಟ್ಟು ಅಲ್ಲಿರುವಂಥ ನೇಟಿವ್ ಸ್ಪೀಷೀಸ್ಗೆ ತೊಂದರೆ ಕೊಡುತ್ತೆ, ಅಥವಾ ಇಟ್ ಮೇ ಕಾಸ್ ದ ಎಕ್ಸ್ಟಿಂಕ್ಷನ್ ಆಫ್ ದಿ ನೇಟಿವ್ ಸ್ಪೀಷೀಸ್. ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡ್ರೆ, ಇದು ಪಾರ್ಥೇನಿಯಮ್ ಇದೆ ನೋಡಿ ಅಲ್ವಾ, ಸೊ ಕ್ಯಾರೆಟ್ ಗ್ರಾಸ್, ಇದರಿಂದಲೂ ಆ್ಯಕ್ಚುಲಿ ಏನಾಗ್ತದೆ, ಇದು ಕೂಡ ಒಂದು ಎಕ್ಸೋಟಿಕ್ ಸ್ಪೀಷೀಸು ಅಲ್ವಾ. ನಮ್ಮ ಒಂದು ಪರ್ಟಿಕ್ಯುಲರ್ ಪ್ಲ್ಯಾಂಟ್ಗಳಿಗೆ, ಟ್ರೀಗಳಿಗೆ ಸಿಗುವ ನ್ಯೂಟ್ರಿಷನನ್ನು ಇವುಗಳು ತಿಂತವೆ, ತಗೊಂಡ್ಬಿಡ್ತವೆ. ಸೊ ದಟ್ ಈಸ್ ಲಾಸ್ ಟು ಅವರ್ ಸ್ಪೀಷೀಸ್. ಸೊ ಇನ್ವೇಸಿವ್, ಆಪ್ಷನ್ ಸಿ. ದ ಟರ್ಮ್ ದ ಇವಿಲ್ ಕ್ವಾಡ್ರೇಟ್ ಈಸ್ ರಿಲೇಟೆಡ್ ವಿತ್, ಬಯೋಡೈವರ್ಸಿಟಿ ಲಾಸ್ನಲ್ಲಿ ಬರುವಂಥ 4 ಇಂಪಾರ್ಟೆಂಟು ಇದು ಏನು ಫ್ಯಾಕ್ಟರ್ಸ್. ಸೊ ಆಪ್ಷನ್ ಡಿ, 4 ಮೇಜರ್ ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸ್. ಯಾವುದೆಲ್ಲ ಹೇಳ್ಬೋದಾ, ಹ್ಯಾಬಿಟ್ಯಾಟ್ ಲಾಸ್ ಮತ್ತು ಫ್ರಾಗ್ಮೆಂಟೇಷನ್. ಹ್ಯಾಬಿಟ್ಯಾಟ್ ಲಾಸ್ ಮತ್ತು ಫ್ರಾಗ್ಮೆಂಟೇಷನ್ ಬಯೋಡೈವರ್ಸಿಟಿ ಲಾಸ್ನಲ್ಲಿ ನೀವೇನು ನೆನ್ಪಿಟ್ಕೋಬೇಕು, ಫಸ್ಟು ಅಮೆಝಾನ್ ರೈನ್ ಫಾರೆಸ್ಟು, ಲಂಗ್ಸ್ ಆಫ್ ದಿ ಪ್ಲ್ಯಾನೆಟ್ ಅಂತ ಕರೀತಾರೆ, ಹೌದಾ. ಓಕೆ, ಅಲ್ಲಿ ಈಗ ಏನಾಗಿದೆ, ಸ್ಪೀಷೀಸು ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಸೋಯಾಬೀನ್ ಕಲ್ಟಿವೇಷನ್ ಮಾಡ್ತಾರೆ, ಬರೆದಿಟ್ಕೊಳ್ಳಿ. ಎರಡನೇದಾಗಿ ಅಲ್ಲಿರುವಂತಹ ಈ ಏನಾಗಿದೆ, ಈ ಫಾರೆಸ್ಟ್ಗಳನ್ನ ಕಟ್ ಮಾಡಿಬಿಟ್ಟು ಗ್ರಾಸಸನ್ನು ಬೆಳೆಸ್ತಾರೆ. ಯಾಕೆಂದರೆ ಬೀಫ್ ಕ್ಯಾಟಲನ್ನು ರೈಸ್ ಮಾಡಲಿಕ್ಕೋಸ್ಕರ. ಫಾರೆಸ್ಟ್ ಎಲ್ಲ ಹೋಗಿಬಿಟ್ಟಿದೆ ಈಗ, ಲಂಗ್ಸ್ ಆಫ್ ದಿ ಪ್ಲ್ಯಾನೆಟ್ ಹೋಗಿಬಿಟ್ಟಿದೆ ಈಗ ಅಲ್ವಾ. ಓಕೆ, ಸೊ ಅದು ಒಂದು. ಇನ್ನೊಂದು ನೀವು ನೆನ್ಪಿಟ್ಕೋಬೇಕಾಗಿದ್ದು, ಈ ಫ್ರಾಗ್ಮೆಂಟೇಷನಿಂದ ಏನು ಸಮಸ್ಯೆ, ಕೆಲವು ಮೈಗ್ರೇಟರಿ ಆ್ಯನಿಮಲ್ಸು, ಬರ್ಡ್ಸ್ಗಳಿಗೆ ಪಾಪ ಅವರ ಹ್ಯಾಬಿಟ್ಯಾಟ್ಗಳನ್ನೇ ಕಳ್ಕೊಳ್ತವೆಲ್ಲ, ಅಥವಾ ಈ ಮೈಗ್ರೇಷನ್ ಮಾಡುವಂಥ ಕೆಲವು ಜೀವಿಗಳಿಗೆ ಈ ಫ್ರಾಗ್ಮೆಂಟೇಷನ್ ಅಂದರೆ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ಸೊ ಫ್ರಾಗ್ಮೆಂಟೇಷನ್ ಆಗೋದ್ರಿಂದ ಅವುಗಳ ಹ್ಯಾಬಿಟ್ಯಾಟ್ ಲಾಸ್ ಆದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೈಗ್ರೇಟ್ ಆಗಲಿಕ್ಕೂ ಅವುಗಳಿಗೆ ಕಷ್ಟನೇ, ಕರೆಕ್ಟಾ. ಸೊ ಬೇರೆ ಪಾಪ ಈಗ ಲೆಟಸ್ ಅಸ್ಯೂಮ್ ದಟ್ ಯಾವುದೋ ಒಂದು ಸೈಬೀರಿಯಾದಿಂದ ಒಂದು ಕ್ರೇನ್ ಬರ್ಡ್ ಬಂದುಬಿಡ್ತು ನಮ್ಮ ಒಂದು ಜಾಗಕ್ಕೆ, ಅದು ಅಲ್ಲೇ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲೇ ಅದು ಮೊಟ್ಟೆ ಇಡ್ತದೆ. ಬಟ್ ಆ ಏರಿಯಾಗೆ ಡಿಸ್ಟ್ರಾಯ್ ಆಗಿದ್ರೆ, ಫ್ರಾಗ್ಮೆಂಟೇಷನ್ ಆಗಿದ್ರೆ ನಮ್ಮ ಅಗ್ರಿಕಲ್ಚರಿಗೋಸ್ಕರ, ಪಾಪ ಅದು ಎಲ್ಲಿ ಮೊಟ್ಟೆ ಇಡಬೇಕು, ಪಾಪ ಅಷ್ಟು ದೂರದಿಂದ ಬಂದಿರುತ್ತೆ, ಇಲ್ಲಿ ಬಂದುಬಿಟ್ಟು ಸತ್ತು ಹೋಗ್ತದೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ದ ಥಿಂಗ್, ಪಾಪ ಅವುಗಳಿಗೆ ಲೈಫ್ ಸೈಕಲ್ ಕಂಟಿನ್ಯೂ ಮಾಡೋಕ್ಕೆ ನಾವು ಅವಕಾಶನೇ ಕೊಡೋದಿಲ್ಲ. ದಟ್ ಈಸ್ ದ ಥರ್ಡ್ ಥಿಂಗ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇನ್ನೊಂದು ಯಾವುದು ಬರುತ್ತೆ ನಿಮಗೆ, ಓವರ್ ಎಕ್ಸ್ಪ್ಲಾಯಿಟೇಷನ್ ಅಂತ ಬರುತ್ತೆ. ಅದರಲ್ಲಿ 2 ವಿಷಯ ನೆನ್ಪಿಟ್ಕೋಬೇಕು, ಪ್ಯಾಸೆಂಜರ್ಸ್ ಪಿಜನ್ನು ಮತ್ತು ಸ್ಟೆಲ್ಲರ್ ಸೀಕೌ, ಇದೆರಡು ವಿಷಯ ನೆನ್ಪಿಟ್ಕೋಬೇಕು. ಓಕೆ, ಮತ್ತೇನಿದೆ ಇಲ್ಲಿ, ಕೋ ಎಕ್ಸ್ಟಿಂಕ್ಷನ್ ಅಂತಿದೆ ನೋಡಿ, ಅದು ಪ್ಲ್ಯಾಂಟ್ ಮತ್ತು ಪಾಲಿನೇಟರ್. ಪ್ಲ್ಯಾಂಟ್ ಎಲ್ಲರೂ ಸತ್ತು ಹೋದರೆ ಪಾಲಿನೇಟರ್ಸ್ ಅವುಗಳನ್ನೇ ನಂಬ್ಕೊಂಡಿರುವಂಥದ್ದು, ನೆಕ್ಟರು ಅಥವಾ ಆ್ಯಂಥರ್ಗೆ ಅಥವಾ ಜಾಗ ಲೈಕ್ ಟು ಲೇ ದ ಎಗ್ಸ್ ನಂಬ್ಕೊಂಡಿದ್ದಂತಹ ಜೀವಿಗಳು ಸತ್ತು ಹೋಗ್ತವೆ. ಅಥವಾ ಈ ಒಂದು ಪಾಲಿನೇಟರ್ಸ್ಗಳೇ ಎಕ್ಸ್ಟಿಂಕ್ಟ್ ಆಗಿಬಿಟ್ರೆ ಅದನ್ನೇ ನಂಬ್ಕೊಂಡಿದ್ದು, ಯಾವುದಕ್ಕೆ ಪಾಲಿನೇಷನ್ಗೋಸ್ಕರ ನಂಬ್ಕೊಂಡಿದ್ದಂತಹ ಆ ಪ್ಲ್ಯಾಂಟ್ಗಳು ಕೂಡ ಎಕ್ಸ್ಟಿಂಕ್ಟ್ ಆಗ್ತದೆ. ಸೊ ಇದಕ್ಕೆ ನಾವು ಕೋ ಎಕ್ಸ್ಟಿಂಕ್ಷನ್ ಅಂತ ಕರಿತೀವಿ. ಒಟ್ಟಿಗೆ ಚೆನ್ನಾಗಿದ್ದರೆ ಕೋ ಎವಲ್ಯೂಷನ್ ಅಂತ ಕರಿತೀವಿ. ನೀವೆಲ್ಲಿ ಕಲ್ತಿದ್ದೀರಿ, ಮ್ಯೂಚುವಲಿಸಮ್ ಅಂತ ಹೇಳುವ ಕಾನ್ಸೆಪ್ಟಲ್ಲಿ. ಓಕೆ, ಆಮೇಲೆ ಇನ್ನೊಂದು ಯಾವುದಿದೆ, ಏಲಿಯನ್ ಸ್ಪೀಷೀಸ್ ಇನ್ವೇಷನ್. ಇದರಲ್ಲಿ ನೀವು ಕ್ಲಾರಿಯಸ್ ಗಾರಿಪೈನಸ್ ಕಲಿಲೇಬೇಕು. ಅದಾದ ಮೇಲೆ ನಿಮಗೆ ಬರೋದು ನೈಲ್ ಪರ್ಚು, ಅದು ಇಂಪಾರ್ಟೆಂಟು, ಹಾಗೂ ಸಿಕ್ಲಿಡ್ ಫಿಶಸ್. ನೈಲ್ ಪರ್ಚ್ ಇಂಟ್ರಡಕ್ಷನ್ ಟು ಲೇಕ್ ವಿಕ್ಟೋರಿಯಾ ಕಾಸ್ ದಿ ಎಕ್ಸ್ಟಿಂಕ್ಷನ್ ಆಫ್ ದಿ ಸಿಕ್ಲಿಡ್ ಫಿಶಸ್. ಮತ್ತು ಈ ಪಾರ್ಥೇನಿಯಮ್, ಕ್ಯಾರೆಟ್ ಗ್ರಾಸ್ ಇದೆಯಲ್ಲ. ಮತ್ತು ಪ್ರೀವಿಯಸ್ ಚಾಪ್ಟರ್ನಲ್ಲಿ ನೀವೇನು ಕಲ್ತಿದ್ದೀರಿ, ಪಿಸಾಸ್ಟರ್ ಅಂತ ಹೇಳುವಂಥ ಒಂದು ಸ್ಟಾರ್ ಫಿಶು, ಅದನ್ನು ನೆನ್ಪಿಟ್ಕೊಳ್ಳಿ, ಅದು ಕೂಡ ಡೇಂಜರಸ್. ಈಗ ಆಪ್ಷನ್ ಡಿ ಕರೆಕ್ಟ್ ಇದೆ. ಬಯೋಡೈವರ್ಸಿಟಿ ಲಾಸ್ ಅಕರ್ಸ್ ಡ್ಯೂ ಟು ಹ್ಯಾಬಿಟೇಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್, ಕೋ ಎಕ್ಸ್ಟಿಂಕ್ಷನ್, ಓವರ್ ಎಕ್ಸ್ಪ್ಲಾಯಿಟೇಷನ್, ಏಲಿಯನ್ ಸ್ಪೀಷೀಸ್ ಇನ್ವೇಷನ್. ಯಾವುದು? ಎಲ್ಲ. ಆಪ್ಷನ್ ಡಿ ಕರೆಕ್ಟ್ ಇದೆ, ABCD. ಓಕೆ, ವೆರಿ ಇಂಪಾರ್ಟೆಂಟ್. The alien species introduced into Lake Victoria that was responsible for the extinction of cichlid fishes is, ಹೇಳ್ಬೋದು ಈಗ ಡೈರೆಕ್ಟ್, ನೈಲ್ ಪರ್ಚ್ ಮುಗೀತು. ನೇಮ್ ದಿ ಆಫ್ರಿಕನ್ ಕ್ಯಾಟ್ ಫಿಶ್, ಕ್ಲಾರಿಯಸ್ ಗಾರಿಪೈನಸ್. ಆಫ್ರಿಕನ್ ಕ್ಯಾಟ್ ಫಿಶ್ಗೆ ಇನ್ನೊಂದು ಹೆಸರು, ನಾವು ಮ್ಯಾಚ್ ದಿ ಫಾಲೋವಿಂಗ್ ಫಸ್ಟಲ್ಲೇ ಬಂದಿತ್ತು. ವಿಚ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಮೇಜರ್ ಥ್ರೆಟ್ ಟು ಇಂಡಿಜಿನಿಯಸ್ ಕ್ಯಾಟ್ ಫಿಶ್, ಕ್ಲಾರಿಯಸ್ ಗಾರಿಪೈನಸ್. ಇದನ್ನು ಆಕ್ವಾಕಲ್ಚರ್ಗೆ ಅಂತ ಹೇಳಿ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿಬಿಡ್ತಾರೆ. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಇರುವಂಥ ನೇಟಿವ್ ಫಿಶಸ್ಗಳು ಸತ್ತು ಹೋಗ್ತಾ ಬರ್ತದೆ. ಓಕೆ, ಬಿಕಾಸ್ ಇಟ್ಸ್ ಎ ಪ್ರೆಡೇಟರ್. ಓಕೆ,
ಸ್ಪೀಷೀಸ್ ಕನ್ಫೈನ್ಡ್ ಟು ದ ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ಏರಿಯಾ ಆ್ಯಂಡ್ ಆರ್ ನಾಟ್ ಫೌಂಡ್ ಎನಿವೇರ್ ಎಲ್ಸ್. ಪೈನಿಯರ್ ಸ್ಪೀಷೀಸ್ ಅಲ್ಲ. ಎಂಡೆಮಿಕ್ ಸ್ಪೀಷೀಸ್ ಹೌದು. ಎಂಡೆಮಿಕ್ ಎಕ್ಸಾಂಪಲ್ ಕೊಡ್ಬೋದಾ? ಮ್ಯಾಂಜಿಫೆರಾ ಇಂಡಿಕಾ. ಈಗ ವೆಸ್ಟರ್ನ್ ಘಾಟ್ಸಲ್ಲಿ ಬಿಟ್ಟರೆ ನಿಮಗೆ ಮ್ಯಾಂಜಿಫೆರಾ ಇಂಡಿಕಾ ಸ್ಪೀಷೀಸ್ ಎಲ್ಲಿ ಸಿಗೋದೇ ಇಲ್ಲ, ಬಿಕಾಸ್ ಇಟ್ ಇಸ್ ಕನ್ಫೈನ್ಡ್. ಆ ಥರ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ ಆ್ಯಕ್ಚುಲಿ. ಓಕೆ, ಲಯನ್ ಟೈಲ್ಡ್ ಮಕಾಕ್ ಅಂತ ಹೇಳುವಂಥ ಒಂದು ಮಂಕಿ. ಸೊ ಇಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಬಿಟ್ಟರೆ ನಿಮ್ಗೆ ಎಲ್ಲಿ ಸಿಗೋದೇ ಇಲ್ಲ, ಎಂಡೆಮಿಕ್ ಸ್ಪೀಷೀಸ್. ಓಕೆ, ಈಗ ಪೈನಿಯರ್ ಸ್ಪೀಷೀಸ್ ಅಂದರೆ ಪೈನಿಯರ್ಸು. ಈಗ ಪ್ರೈಮರಿ ಸಕ್ಸೆಷನಲ್ಲಿ ಲೈಕನ್ಸು ಪೈನಿಯರ್ ಸ್ಪೀಷೀಸು. ಎಲ್ಲಿ ಝೀರಾರ್ಕ್ ಕಮ್ಯುನಿಟಿ, ಝೀರಾರ್ಕ್ ಅಡಾಪ್ಟೇಷನಲ್ಲಿ ಅಥವಾ ಝೀರಾರ್ಕ್ ಸಕ್ಸೆಷನಲ್ಲಿ. ಅಥವಾ ಈಗ ನೀವೀಗ ಹೈಡ್ರಾರ್ಕ್ ಅಡಾಪ್ಟೇಷನ್ ಅಥವಾ ಹೈಡ್ರಾರ್ಕ್ ಸಕ್ಸೆಷನ್ ತೊಗೊಂಡ್ಬಿಟ್ರೆ ಅದರಲ್ಲಿ ಯಾವುದು? ಪೈನಿಯರ್ ಸ್ಪೀಷೀಸು, ಫೈಟೋಪ್ಲಾಂಕ್ಟನ್ಸು ನೆನಪಿರಬೇಕು. ಓಕೆ, ಏಲಿಯನ್ ಸ್ಪೀಷೀಸ್ ಮತ್ತು ಎಕ್ಸೋಟಿಕ್ ಸ್ಪೀಷೀಸ್ ಒನ್ ಆ್ಯಂಡ್ ದ ಸೇಮ್. ಆಯಿತಾ? ಏಲಿಯನ್ ಸ್ಪೀಷೀಸ್ ಅಂತ ಯಾಕೆ ಕರಿತೀವಿ? ಇಫ್ ಇಟ್ ಕಾಸ್ ದಿ ಎಕ್ಸ್ಟಿಂಕ್ಷನ್ ಆಫ್ ದಿ ನೇಟಿವ್ ಸ್ಪೀಷೀಸ್. ಎಕ್ಸೋಟಿಕ್ ಅಂತ ಹೇಳಿದ್ರೆ ಹೊರಗಿಂದ ಬಂದಂಥ ಒಂದು ಜೀವಿ, ದಟ್ ಡಸಂಟ್ ಬಿಲಾಂಗ್ ಟು ಅವರ್ ಪ್ಲೇಸ್ ಅಷ್ಟೇ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ಇನ್ ಸಿಟು ಕನ್ಸರ್ವೇಷನ್? ಇನ್ ಸಿಟು ಕನ್ಸರ್ವೇಷನ್ ಅಂತ ಹೇಳಿದ್ರೆ ಫಾರೆಸ್ಟನ್ನು ಹಾಗೆ ಬಿಟ್ಟುಬಿಡೋದು. ಹ್ಯೂಮನ್ ಪ್ರೊಟೆಕ್ಷನ್ ಇರುತ್ತೆ ಇನ್ ದ ಫಾರ್ಮ್ ಆಫ್ ಗಾರ್ಡ್ಸ್, ಗೌರ್ಮೆಂಟ್ ಟೇಕ್ ಕೇರ್ ಮಾಡುತ್ತೆ. ಇದು ಒಂಥರ ಬೊಟಾನಿಕಲ್ ಗಾರ್ಡನ್ನು, ಝುವಾಲಜಿಕಲ್ ಪಾರ್ಕ್ ಥರ ಅಲ್ಲ, ಅಲ್ಲಿ ಎಕ್ಸ್ಟೆನ್ಸಿವ್ ಕೇರ್ ಇರುತ್ತೆ ಹ್ಯೂಮನ್ದು. ಆದರೆ ಇದು ಹಾಗಲ್ಲ, ನೇಚರಲ್ಲೇ ಬಿಟ್ಟುಬಿಡೋದು. ಲೆಟ್ ದೆಮ್ ರೀಪ್ರೊಡ್ಯೂಸ್. ಓಕೆ, ಕಾಂಪಿಟೇಷನ್ ಎಲ್ಲ ಇರುತ್ತೆ, ನಾರ್ಮಲ್ ಆಗಿರುತ್ತೆ. ಕೇಳಿರ್ತೀರಿ, ನ್ಯಾಷನಲ್ ಪಾರ್ಕ್ ಇದೆ, ಬಯೋಸ್ಪಿಯರ್ ರಿಸರ್ವ್ಸ್ ಇದೆ, ಸ್ಯಾಂಕ್ಚುರೀಸ್ ಬರುತ್ತೆ, ಮತ್ತು ಇವನ್ ಸೇಕ್ರೆಡ್ ಗ್ರೋವ್ಸ್ ಬರುತ್ತೆ, ಎಲ್ಲ ಬರುತ್ತೆ ಇದರಲ್ಲಿ ಇನ್ಸಿಟುವಲ್ಲಿ. ಸೊ ಇಲ್ಲಿ ನಾವು ಹುಡುಕಬೇಕಾಗಿದ್ದೆ ಯಾವುದು? ನಾಟ್ ಇನ್ಕ್ಲೂಡೆಡ್. ನ್ಯಾಷನಲ್ ಪಾರ್ಕ್ ಇನ್ಕ್ಲೂಡೆಡ್, ಸ್ಯಾಂಕ್ಚುರಿ ಇನ್ಕ್ಲೂಡೆಡ್, ಬಯೋಸ್ಪಿಯರ್ ರಿಸರ್ವ್ ಇನ್ಕ್ಲೂಡೆಡ್, ಬೊಟಾನಿಕಲ್ ಗಾರ್ಡನ್ ಎಕ್ಸ್ ಸಿಟು ಕನ್ಸರ್ವೇಷನ್ ಬರುತ್ತೆ ಅಲ್ವಾ? ಸೊ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಜೊತೆಗೆ ನೀವು ಸೇಕ್ರೆಡ್ ಗ್ರೋವ್ಸ್ ಗೊತ್ತಿದ್ದೆಲ್ಲ, ಪ್ಯಾಚ್ ಆಫ್ ದಿ ಫಾರೆಸ್ಟ್ ವಿಚ್ ಈಸ್ ಕೆಪ್ಟ್ ಫಾರ್ ವರ್ಷಿಪಿಂಗ್ ದಿ ಗಾಡ್. ಯಾವುದು? ಬೈ ದಿ ಟ್ರೈಬಲ್ ಪೀಪಲ್ ಅಷ್ಟೇ. ಒಂದು ಸ್ವಲ್ಪ ಎಕ್ಸಾಂಪಲ್ ಕೇಳಿದರೆ ಕಾಶಿ ಮತ್ತು ಜೈಂತ ಹಿಲ್ಸ್ ಆಫ್ ಯಾವುದ್ರದ್ದು ಮೇಘಾಲಯ ಇದೆ, ಅರಾವಳಿ ಹಿಲ್ಸ್ ಆಫ್ ರಾಜಸ್ಥಾನ ಬರುತ್ತೆ, ಅದು ಇಂಪಾರ್ಟೆಂಟು. ಮತ್ತು ಅದು ಬಿಟ್ಟರೆ ನಿಮಗೆ ಸರ್ಗುಜ, ಚಂದ, ಬಸ್ತಾರ್ ಅಂತ ಹೇಳುವಂಥದ್ದು ಮಧ್ಯಪ್ರದೇಶನಲ್ಲಿ ಕಾಣಸಿಗುವಂಥ ಕೆಲವು ಏರಿಯಾಸು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎಕ್ಸ್ ಸಿಟು ಕನ್ಸರ್ವೇಷನ್? ಈಸಿ ಇದೆ ನೋಡಿ. ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ಸಿಟು, ಸೇಕ್ರೆಡ್ ಗ್ರೋವ್ಸ್ ಇನ್ ಸಿಟು, ನ್ಯಾಷನಲ್ ಪಾರ್ಕ್ ಇನ್ ಸಿಟು, ಸೀಡ್ ಬ್ಯಾಂಕ್, ಸ್ಪರ್ಮ್ ಬ್ಯಾಂಕು, ಸೀಡ್ ಬ್ಯಾಂಕು, ಕ್ರಯೋ ಪ್ರಿಸರ್ವೇಷನ್ನು, ಅದಾದಮೇಲೆ ಬೊಟಾನಿಕಲ್ ಗಾರ್ಡನ್ನು, ಝೂ, ಇದೆಲ್ಲ ಬರೋದು ಎಕ್ಸ್ ಸಿಟು ಕನ್ಸರ್ವೇಷನ್. ನೆನ್ಪಿಟ್ಕೊಳ್ಳಿ. ಓಕೆ, ಎಕ್ಸ್ ಸಿಟು ಕನ್ಸರ್ವೇಷನ್ ಅಂದರೆ ಅಂಡರ್ ಹ್ಯೂಮನ್ ಕೇರ್ ಆ್ಯನಿಮಲ್ಸ್ ಅಥವಾ ಪ್ಲ್ಯಾಂಟ್ಸನ್ನು ನಾವು ಪ್ರೊಟೆಕ್ಟ್ ಮಾಡೋದು, ಕನ್ಸರ್ವೇಷನ್. ಓಕೆ, ಆದರೆ ಇನ್ ಸಿಟು ಅಂದರೆ ಅಲ್ಲೇ ಬಿಟ್ಟು, ಆನ್ ಸೈಟ್ ಅಲ್ಲೇ ಬಿಟ್ಬಿಡೋದು. ಆಯಿತಾ? ದ ಇಂಡಿಯನ್ ರೈನೋಸರಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಟೆಕ್ಟೆಡ್ ಸ್ಪೀಷೀಸ್ ಇನ್ ಎಲ್ಲಿ? ಕಾಜಿರಂಗ ನ್ಯಾಷನಲ್ ಪಾರ್ಕ್, ಅಸ್ಸಾಂನಲ್ಲಿ. ಸೊ ಆಪ್ಷನ್ ಡಿ. ಈಗ ಕಾರ್ಗಳು ಬಿಟ್ಟಿದ್ದಾರೆ ನೋಡಿ ಟಾಟಾ ಅವರು, ಕಾಜಿರಂಗ ಎಡಿಷನ್ಸ್ ಅಂತ. ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಈ ರೈನೋಸರಸ್ದು ಬಗ್ಗೆ ಒಂದು ಅವೇರ್ನೆಸ್ಸು ಹಾಗೂ ಕನ್ಸರ್ವೇಷನ್ ಮಾಡಲಿಕ್ಕೋಸ್ಕರ ಆ ಥರ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಸೊ ಗಿರ್ ನ್ಯಾಷನಲ್ ಪಾರ್ಕ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಗುಜರಾತ್ನಲ್ಲಿ ಇರುವಂಥದ್ದು, ಹಾಗೂ ಲಯನ್ ಕನ್ಸರ್ವೇಷನ್ ಮಾಡುವಂಥದ್ದು. ಬಂಡೀಪುರು ಮತ್ತು ಕಾರ್ಬೆಟ್ ಅಂತ ಹೇಳುವಂಥದ್ದು ಟೈಗರು. ಓಕೆ, ಅಕಾರ್ಡಿಂಗ್ ಟು ದ ಕನ್ಸೆಪ್ಟ್ ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ ಅಥವಾ ರಿಲೇಷನ್ಸ್, ಅಲೆಕ್ಸಾಂಡರ್ ವಾನ್ ಹಂಬೋಲ್ಡ್ ಪ್ರಕಾರ ಈಸಿ ಇದೆ ನೋಡಿ. ದ ನಂಬರ್ ಆಫ್ ಸ್ಪೀಷೀಸ್ ಇನ್ ಅನ್ ಏರಿಯಾ ಇನ್ಕ್ರೀಸಸ್ ವಿತ್ ದ ಸೈಜ್ ಆಫ್ ದಿ ಏರಿಯಾ. ಹೌದು ತಾನೆ? ಸ್ಪೀಷೀಸ್ ಡೈವರ್ಸಿಟಿ ಇನ್ಕ್ರೀಸಸ್ ಇಫ್ ಯು ಇನ್ಕ್ರೀಸ್ ದಿ ಏರಿಯಾ. ಆಪ್ಷನ್ ಎ ಕರೆಕ್ಟ್ ಇದೆ. ಈಗ ನಾವು ಕೊನೆಯ ಕ್ವಶನ್ಸ್ಗಳಿಗೆ ಬಂದುಬಿಟ್ಟಿದ್ವಿ ಲಾಸ್ಟು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅಬ್ಸರ್ವ್ಡ್ ಇನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಹೇಳಿದ್ರೆ ಅಲ್ಲಿ ಕಾಂಪಿಟೇಷನ್ಗಳು ಇರಲೇಬೇಕು, ಹೆವಿ ಕಾಂಪಿಟೇಷನ್ ಇರಬೇಕು, ಮತ್ತು ಎಕ್ಸ್ಟಿಂಕ್ಷನ್ ಆಗ್ತಾನೆ ಇರ್ತದೆ ಸ್ಪೀಷೀಸ್ಗಳು. ಆಮೇಲೆ ಏನಿದೆ, ಸ್ಪೀಷೀಸ್ಗಳು ರಿಚ್ನೆಸ್ ಕೂಡ ಚೆನ್ನಾಗೇ ಇದೆ, ಅಂದರೆ ಡೈವರ್ಸಿಟಿ ಚೆನ್ನಾಗಿದೆ. ಅದಾದಮೇಲೆ ಎಂಡೆಮಿಕ್ ಸ್ಪೀಷೀಸ್ಗಳಂತೂ ಅಲ್ಲಿ ಕಾಣಸಿಗ್ತಾ ಇರ್ತದೆ, ಕಾಮನ್. ಸೊ ಹಾಗೆ ನೋಡೋದಾದ್ರೆ ಇಲ್ಲೇನು ಕೊಟ್ಬಿಟ್ಟಿದ್ದಾನೆ? ಲೆಸ್ಸರ್ ಇಂಟರ್ ಸ್ಪೆಸಿಫಿಕ್ ಕಾಂಪಿಟೇಷನ್ ಇಲ್ಲ. ಈ ಇಂಟರ್ ಸ್ಪೆಸಿಫಿಕ್ ಕಾಂಪಿಟೇಷನ್ ಅಂದರೆ ಬಿಟ್ವೀನ್ ಟೂ ಡಿಫ್ರೆಂಟ್ ಸ್ಪೀಷೀಸು ಹಾಟ್ಸ್ಪಾಟ್ಗಳಲ್ಲಿ ವೆರಿ ಕಾಮನ್, ವೆರಿ ಕಾಮನ್. ಸೊ ಇಲ್ಲಿ ಕಡಿಮೆ ಅಂತ ಕೊಟ್ಟಿದ್ದಾನೆ, ನೋ ಹೆಚ್ಚಿರಬೇಕು. ಸೊ ವಿ ಗಾಟ್ ದ ಆನ್ಸರ್. ಸೊ ಆಪ್ಷನ್ ಎ ಏನಿದೆ ಅದು ತಪ್ಪು. ಯಾವುದಕ್ಕೆ? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗೆ ಅದು ಕಾಣಸಿಗ್ತದೆ. ಹಾಗಾದರೆ ಕರೆಕ್ಟ್ ಆದಂಥ ಉತ್ತರನೂ ಕೂಡ ಹೌದು. ಸ್ಪೀಷೀಸ್ ರಿಚ್ನೆಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ನಲ್ಲಿ ಜಾಸ್ತಿ ಇರುತ್ತೆ, ಎಂಡಮಿಸಮ್ ಜಾಸ್ತಿ ಇರುತ್ತೆ, ಆಕ್ಸಲರೇಟೆಡ್ ಸ್ಪೀಷೀಸ್ ಲಾಸ್ ಕೂಡ ಜಾಸ್ತಿಯೇ ಇರುತ್ತೆ. ದ ಪ್ಲೇಸ್ ಆ್ಯಂಡ್ ಇಯರ್ ಆಫ್ ಅರ್ತ್ ಸಮಿಟ್ ಆನ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ವಾಸ್ ಎಲ್ಲಿ? 1992 ಬ್ರೆಜಿಲ್ನಲ್ಲಿ, ರಿಯೋ ಡಿ ಜೆನೆರೋ. ಸೊ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಸೊ ನೆಕ್ಸ್ಟ್ ಸೌತ್ ಆಫ್ರಿಕಾ 2002 ಅಂತಿದೆ, ಜೋನಸ್ಬರ್ಗ್. ಯಾವುದು? ವರ್ಲ್ಡ್ ಸಮಿಟ್. ಓಕೆ, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಬೋತ್ ಪೇರ್ಸ್ ಹ್ಯಾವ್ ಕರೆಕ್ಟ್ ಕಾಂಬಿನೇಷನ್? ಇದು ಈಗ ನಿಮಗೆ ಭಾಳ ಈಸಿ ಆಗಿಬಿಡ್ತು. ನಾನು ಡೈರೆಕ್ಟ್ ಆನ್ಸರ್ಗೆ ಹೋಗ್ಬಿಡ್ತೀನಿ. ಇನ್ ಸಿಟು ಕನ್ಸರ್ವೇಷನ್ ತೊಗೊಳ್ಳಿ, ನ್ಯಾಷನಲ್ ಪಾರ್ಕ್ ಕರೆಕ್ಟ್. ಎಕ್ಸ್ ಸಿಟು ಕನ್ಸರ್ವೇಷನ್ ಬೊಟಾನಿಕಲ್ ಗಾರ್ಡನ್. ಬೇರೆ ಯಾವ್ದಾದ್ರು ಬೇಕಾದ್ರೆ ನೋಡಿ. ಎಕ್ಸಾಂಪಲ್ ಫಸ್ಟ್ ಬರೆದಿಟ್ಕೊಳ್ಳಿ, ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು.
ಆಪ್ಷನ್ ಸಿ ಕರೆಕ್ಟ್ ಇದೆ. ಎಕ್ಸ್ಪ್ಯಾಂಡ್ IUCN ಅಂತ ಹೇಳಿದ್ರೆ ಏನು? ಇಲ್ಲಿ ನೋಡಿ, ಇಂಟರ್ನ್ಯಾಷನಲ್ ಯೂನಿಯನ್ ಕಮಿಟಿ ಫಾರ್ ನೇಚರ್ ಅಲ್ಲ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಅಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ ಬರೆದಿಟ್ಕೊಳ್ಳಿ, ಕೇಳುವ ಚಾನ್ಸಸ್ ಇದೆ. IUCN ನೋಡೋದು ವೆದರ್ ದ ಸ್ಪೀಷೀಸ್ ಆರ್ ಎಂಡೇಂಜರ್ಡ್, ಎಕ್ಸ್ಟಿಂಕ್ಟಾ, ವಲ್ನರೇಬಲ್ ಅಥವಾ ಅಬಂಡೆಂಟ್ ಆಗಿದೆಯಾ ಅಂತ ಎಲ್ಲ ನೋಡ್ತದೆ. ಓಕೆ, ನೀವು ರೆಡ್ ಡಾಟಾ ಬುಕ್ ಅಂತಂದು ಬರುತ್ತೆ, ಸೊ ಅದು ನಿಮಗಿಲ್ಲ. ಹಾಗೆ ನೋಡೋದಾದರೆ ವಿ ಹ್ಯಾವ್ ಕಂಪ್ಲೀಟೆಡ್ 38 ಕ್ವಶನ್ಸ್, ಆಲ್ಮೋಸ್ಟ್ ಸಿಲೆಬಸ್ ಮುಗ್ದಿದೆ. ಇಲ್ಲಿ ತನಕ ಕೊನೆ ತನಕ ನೋಡಿದ್ದೀರಿ ವಿಡಿಯೋವನ್ನು, ಥ್ಯಾಂಕ್ ಯು ವೆರಿ ಮಚ್. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.